ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ನಾವು ನೋಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ಬಂದು ಕರ್ನಾಟಕ ಸ್ಟೇಟ್ ಕರೆಂಟ್ ಅಫೇರ್ಸ್ ಬಗ್ಗೆ ನಾವು ಇವತ್ತು ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ. ಅಂದರೆ ವಿವಿಧ ಪೇಪರ್ಗಳಲ್ಲಿ ನ್ಯೂಸ್ ಪೇಪರ್ಗಳಲ್ಲಿ ಬಂದಿರುವಂತಹ ಕರ್ನಾಟಕಕ್ಕೆ ರಿಲೇಟ್ ಆಗಿರುವಂತಹ ಒಂದು ಕರೆಂಟ್ ಅಫೇರ್ಸ್ ಏನಿದೆ ಅದರ ಕುರಿತಾಗಿ ನಾವು ಇವತ್ತು ನೋಡ್ತೀವಿ. ಈಗ ಈ ದಿನದ ಆರ್ಟಿಕಲ್ಗಳನ್ನು ನೋಡೋಣ. ಮೊದಲಿಗೆ ಯಾವ ಯಾವ ಆರ್ಟಿಕಲ್ಗಳನ್ನು ನಾವು ನೋಡ್ತಾ ಇದ್ದೀವಿ ಅಂತ ನೋಡಿ, ತದನಂತರ ನಾವು ಆರ್ಟಿಕಲ್ಗಳ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಇವತ್ತು ನಾವು ನೋಡ್ತಾ ಇರುವಂತಹ ಆರ್ಟಿಕಲ್ಸ್ನ ಲಿಸ್ಟಲ್ಲಿದೆ. ಮೊದಲಿಗೆ ಕರ್ನಾಟಕ ಆಟೋಮೇಟೆಡ್ ಲ್ಯಾಂಡ್ ಮ್ಯೂಟೇಷನ್ ಸಿಸ್ಟಮನ್ನು ಇನ್ಸ್ಟಾಲ್ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿದೆ. ಸೊ ಅದರ ಕುರಿತಾಗಿ ನಾವು ನೋಡ್ತೀವಿ. ತದನಂತರ ಬಯಸಿದಂತೆ ಬಯಲು ಇನಿಷಿಯೇಟಿವ್ ಬಗ್ಗೆ ನಾವು ನೋಡ್ತೀವಿ. ನಂತರ ಟೆಲಿಮನಸ್ ಅನ್ನುವಂಥ ಒಂದು ಇನಿಷಿಯೇಟಿವ್ ಏನಿದೆ ಅದನ್ನು ನಮ್ಮ 112ಗೆ ಇಂಟಿಗ್ರೇಟ್ ಮಾಡ್ತೀವಿ ಅಂತ ಹೇಳಿರುವಂಥದ್ದು. ಸೊ ಅದರ ಕುರಿತಾಗಿ ನೋಡ್ತೀವಿ. ತದನಂತರ ಹೈಕೋರ್ಟ್ ಏನು ಹೇಳಿದೆ ಕರ್ನಾಟಕದ್ದು ಅಂತಂದರೆ, ಈಗ ಏನಾದರೂ ಕೇಸ್ಗಳನ್ನು ಪೊಲೀಸವರು ತೊಗೊಂಡಿಲ್ಲ, ಪೊಲೀಸವರಿಂದ ರಿಜೆಕ್ಟ್ ಆಗಿರುವಂಥ ಕೇಸ್ಗಳು ಏನಾದರೂ ಇದೆ ಅಂತಂದರೆ ಅಂತಹ ಸಮಯದಲ್ಲಿ ಲಿಟಿಗೆನ್ಸ್ ಏನಿರ್ತಾರೆ ಅವರು ಡೈರೆಕ್ಟಾಗಿ ಹೈಕೋರ್ಟನ್ನು ಅಪ್ರೋಚ್ ಮಾಡ್ಬೋದು ಅನ್ನುವಂಥ ಒಂದು ತೀರ್ಪನ್ನು ನೆನೆ ನೀಡಿದೆ. ಸೊ ಅದರ ಕುರಿತಾಗಿ ನಾವು ನೋಡ್ತೀವಿ. ನಂತರ ಅನುಗ್ರಹ ಸ್ಕೀಮ್ ಬಗ್ಗೆ ನಾವು ನೋಡ್ತೀವಿ. ಇದಂತೂ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಯಲ್ಲಿ ನೋಡಿದಾಗ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಸ್ಕೀಮ್ಗಳು ಏನೇ ನ್ಯೂಸಲ್ಲಿ ಇರ್ತವೆ ಅವುಗಳ ಬಗ್ಗೆ ಕ್ವೆಶನ್ಸ್ಗಳನ್ನು ಕೇಳಿರೋದನ್ನು ನಾವು ನೋಡಿರುವಂಥ ಕಾರಣ. ತದನಂತರ ಜನ್ಜಿ ಪೋಸ್ಟ್ ಆಫೀಸನ್ನು ಓಪನ್ ಮಾಡಿದ್ದಾರೆ ಕರ್ನಾಟಕದಲ್ಲಿ, ಅದರ ಕುರಿತಾಗಿ ನೋಡ್ತೀವಿ. ಕೊನೆಯದಾಗಿ ಅಲ್ಟ್ರಾಸೌಂಡ್ ಸ್ಕ್ಯಾನರನ್ನು ಅಂಟಾರ್ಟಿಕಾಲಿ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದು ಏಮ್ಸ್ ತಯಾರು ಮಾಡಿರುವಂಥ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನರ್. ಸೊ ಈ ಒಂದು ಕುರಿತಾಗಿ ಏನಾಗುತ್ತೆ ಅಂದರೆ ಭಾರತದ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರ ಎಷ್ಟು ಬೆಳವಣಿಗೆ ಆಗಿದೆ, ಎಷ್ಟು ಏಳ್ಗೆ ಆಗಿದೆ ಅನ್ನೋದನ್ನು ತೋರುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ಈ ಒಂದು ಆರ್ಟಿಕಲ್ನ ನೋಡ್ತೀವಿ. ಸೊ ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಈಗ ಮೊದಲನೇ ಆರ್ಟಿಕಲನ್ನು ನೋಡೋಣ. ಕರ್ನಾಟಕ ಟು ರೂಲ್ ಔಟ್ ಆಟೋಮೇಟೆಡ್ ಲ್ಯಾಂಡ್ ಮ್ಯೂಟೇಷನ್ ಸಿಸ್ಟಮ್ ಸ್ಟೇಟ್ ವೈಡ್. ಸೊ ಮೊದಲಿಗೆ ನಾವು ಇಲ್ಲಿ ಏನೇನು ಅರ್ಥ ಮಾಡ್ಕೋಬೇಕು ಅಂದರೆ, ಒಂದು ಇಶ್ಯೂ ಏನಿದೆ ಅನ್ನೋದು ಬೇಕಾಗುತ್ತೆ. ತದನಂತರ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಯಲ್ಲಿ ಏನೇನು ಬೇಕು, ಮೇನ್ಸ್ ಪಾಯಿಂಟ್ ಆಫ್ ವ್ಯೂಯಲ್ಲಿ ಏನೇನು ಬೇಕು ಅನ್ನೋದನ್ನು ನಾವು ನೋಡ್ಕೊಂಡು ಹೋಗೋಣ. ಮೊದಲಿಗೆ ಇಲ್ಲಿ ಸಮಸ್ಯೆ ಏನು ಅಥವಾ ಏನು ಕಂಟೆಕ್ಸ್ಟ್ ಏನು ಅಂತಂದರೆ, ಕರ್ನಾಟಕ ಸರ್ಕಾರ ಏನು ಮಾಡಿದೆ ಅಂತಂದರೆ ರಾಜ್ಯದಾದ್ಯಂತ ಒಂದು ಹೊಸದಾದ ಆಟೋಮೇಟೆಡ್ ಲ್ಯಾಂಡ್ ಮ್ಯೂಟೇಷನ್ ಸಿಸ್ಟಮನ್ನು ಸ್ಟಾರ್ಟ್ ಮಾಡಿರುವಂಥದ್ದು. ಸೊ ಯಾಕೆ ಒಂದು ಸ್ಟಾರ್ಟ್ ಮಾಡಿದ್ದಾರೆ ಇದನ್ನೆಲ್ಲ ನಾವು ನೋಡೋಣ. ಅದಕ್ಕೆ ಮೊದಲು ಈ ಮ್ಯೂಟೇಟೆಡ್ ಲ್ಯಾಂಡ್ ಮ್ಯೂಟೇಷನ್ ಅಥವಾ ಮ್ಯೂಟೇಷನ್ ಅಂತಂದರೆ ಏನು ಅನ್ನೋದು ನಮಗೆ ಬೇಕಾಗುತ್ತೆ, ಕರೆಕ್ಟ್ ಅಲ್ವಾ? ಏಕೆಂದರೆ ಲ್ಯಾಂಡ್ ಮ್ಯೂಟೇಷನ್ ಅಂದರೆ ಏನು ಅಂತಂದರೆ, ಭೂಮಿಯ ಮಾಲೀಕತ್ವದಲ್ಲಿ ಏನಾದರೂ ಬದಲಾವಣೆ ಆದಾಗ ಮಾರಾಟ ಇರ್ಬೋದು, ಇಲ್ಲ ವಾರಸುದಾರಿಕೆ ಇರ್ಬೋದು, ಇಲ್ಲ ದಾನಗಳ ಬೇಸಿಸ್ ಮೇಲೆ, ಇಲ್ಲ ನ್ಯಾಯಾಲಯದ ಒಂದು ಆದೇಶದ ಮೇಲೆ, ಇವುಗಳ ಒಂದು ಆಧಾರದ ಮೇಲೆ ಏನಾಗುತ್ತೆ ಅಂತಂದರೆ ರೆವೆನ್ಯೂ ರೆಕಾರ್ಡ್ಸ್ ಅಥವಾ ಪಟ್ಟ ಅಂತ ಏನು ಕರಿತೀವಿ, ಇದರಲ್ಲಿ ಹೆಸರನ್ನು ಬದಲಾಯಿಸುವ ಒಂದು ಪ್ರಕ್ರಿಯೆ ಆಗಿರುತ್ತೆ ಲ್ಯಾಂಡ್ ಮ್ಯೂಟೇಷನ್ ಅಂತ. ಸೊ ಏನು ಲ್ಯಾಂಡ್ ಮ್ಯೂಟೇಷನ್ ಅಂತಂದರೆ ಆ ಒಂದು ಜಾಗ ಏನಿರುತ್ತೆ, ಒಂದು ಭೂಮಿಯ ಮಾಲೀಕತ್ವ ಏನಿರುತ್ತೆ ಅದರಲ್ಲಿ ಬದಲಾವಣೆ ಆಗುತ್ತೆ. ಯಾವ್ಯಾವ ಕಾರಣಕ್ಕೆ ಬದಲಾವಣೆ ಆಗ್ಬೋದು? ಒಂದು ಸೆಲ್ಲಿಂಗಿಂದ, ಒಂದು ಮಾರಾಟದಿಂದ ಆಗ್ಬೋದು, ಇಲ್ಲ ಅಂತಂದರೆ ವಾರಸುದಾರಿಕೆ ಏನು ಇನ್ಹೆರಿಟೆನ್ಸ್ ಚೇಂಜ್ ಆಗಿರ್ಬೋದು, ಇಲ್ಲ ಅಂತಂದರೆ ದಾನಪತ್ರಗಳು ಇಲ್ಲ ದಾನ ಮಾಡಿರೋದ್ರಿಂದ ಇರ್ಬೋದು, ಇಲ್ಲ ಡೊನೇಷನ್ ಅಂತ ಏನು ಹೇಳ್ತೀವಿ ಅದ್ರ ಮುಖಾಂತರ, ಇಲ್ಲ ಅಂತಂದರೆ ಏನಾದ್ರು ನ್ಯಾಯಾಲಯ ಏನಾದ್ರೂ ಆದೇಶವನ್ನು ನೀಡಿದ್ರೆ ಅಂದರೆ ಜುಡಿಷಿಯಲ್ ಡಿಕ್ರಿ ಏನಾದರೂ ಬಂದಿದ್ರೆ ಅದರಿಂದ. ಸೊ ಈ 4 ಕಾರಣಗಳಿಂದ ಏನಾದರೂ ವಾರಸುದಾರಿಕೆ ಅಥವಾ ಮಾಲೀಕತ್ವದಲ್ಲಿ ಏನಾದರೂ ಚೇಂಜ್ ಆಗಿದೆ ಅಂತಂದರೆ, ಅವರೊಂದು ಹೆಸರನ್ನು ಚೇಂಜ್ ಮಾಡಬೇಕು ಪಟ್ಟದಲ್ಲಿ ಅಥವಾ ರೆವೆನ್ಯೂ ರೆಕಾರ್ಡಲ್ಲಿ ಅಂದರೆ ಆ ಒಂದು ಪ್ರಾಸೆಸನ್ನು ನಾವು ಲ್ಯಾಂಡ್ ಮ್ಯೂಟೇಷನ್ ಅಂತ ಕರಿತೀವಿ. ಓಕೆನಾ? ಇಷ್ಟು ದಿನ ಏನಾಗಿತ್ತು ಅಂತಂದರೆ, ಈ ಒಂದು ಲ್ಯಾಂಡ್ ಮ್ಯೂಟೇಷನ್ ಏನಿದೆ ಇಟ್ ವಾಸ್ ಅ ಮ್ಯಾನ್ಯುಯಲ್ ಪ್ರೊಸೆಸ್. ಅಂದರೆ ಕೈಯಲ್ಲಿ ಅಂದರೆ ಫಿಸಿಕಲ್ ಆಗಿ ಹೋಗಿ ತಾಲೂಕು ಆಫೀಸ್ಗಳಲ್ಲಿ ಇಲ್ಲ ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಹೋಗಿ ಅಲ್ಲಿ ನಾವು ನಮ್ಮ ಇದನ್ನು ಚೇಂಜ್ ಮಾಡಿಸ್ಬೇಕಿತ್ತು. ಸೊ ಪ್ಲಸ್ ಏನು ಅಂತಂದರೆ, ವಿಲೇಜ್ನ ಅಕೌಂಟೆಂಟ್ಗಳು ಏನಿದ್ರು ಅವರ ಮೇಲಿನ ಡಿಪೆಂಡೆನ್ಸಿ ಹೆಚ್ಚಾಗ್ತಾ ಇತ್ತು. ಅಂದರೆ ಅವ್ರನ್ನ ಜಾಸ್ತಿ ನಂಬ್ಕೋಬೇಕಾಗಿತ್ತು, ಅವ್ರ ಮೇಲೆ ಭರವಸೆಯನ್ನು ಇಡಬೇಕಾಗಿರ್ತಾ ಇತ್ತು. ಇದರಿಂದ ಏನು ಅಂದರೆ ಒಂದು ಕಡೆ ಕರಪ್ಷನ್ ಹೆಚ್ಚಾಗ್ತಾ ಇತ್ತು, ಕಾಸು ಕೊಟ್ಟರೆ ನಿಮ್ಗೆ ಆಗುತ್ತೆ ಅನ್ನುವಂಥದ್ದು ಒಂದು, ಇಲ್ಲ ಅಂತಂದರೆ ಅದ್ರ ಜೊತೆಗೆ ಡಿಲೇಗಳು, ಟೈಮ್ ತಗೊಳ್ಳೋದು, ಈ ರೀತಿಯಾಗಿ ಮಾಡ್ತಾ ಇದ್ದಿದ್ದು. ಅದರ ಜೊತೆಗೆ ಏನಾಗ್ತಾ ಇತ್ತು ಅಂತಂದರೆ ಬೇರೆ ಬೇರೆ ಆಫೀಸ್ಗಳನ್ನು ವಿಸಿಟ್ ಮಾಡಬೇಕಾಗ್ತಾಯಿತ್ತು. ಸರ್ಕಾರಿ ಕೆಲಸ ಅಂತಂದರೆ ಇದೆ ತಾನೇ, ಯಾವಾಗ್ಲೂ ಒಂದು ಕಡೆ ನಮಗೆಲ್ಲ ಸಿಗೋದಿಲ್ಲ. ಇಲ್ಲಿ ಒಂದು ಕಡೆ ಹೋದರೆ ಇನ್ನೊಂದು ಕಡೆ ಹೋಗಿ ಅಂತ ಕಳಿಸ್ತಾನೆ ಇರ್ತಾರೆ. ಸೊ ಆ ರೀತಿಯಾಗಿ ಮಲ್ಟಿಪಲ್ ವಿಸಿಟ್ಸ್ ಏನಾಗ್ತದೆ, ಇದು ಎಲ್ಲ ಪ್ರಾಬ್ಲಮ್ಗಳನ್ನು ಆಗ್ತಾ ಇತ್ತು ಯಾವಾಗ ಇಷ್ಟು ದಿನ ಇದ್ದಂಥ ಸಿಸ್ಟಮಲ್ಲಿ. ಅದಕ್ಕಾಗಿ ಈಗ ಏನು ಮಾಡಿರೋದು, ಆಟೋಮೇಟೆಡ್ ಲ್ಯಾಂಡ್ ಮ್ಯೂಟೇಷನ್ ಸಿಸ್ಟಮನ್ನು ತಂದಿರುವಂಥದ್ದು. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಮೊದಲಿಗೆ ಇದು ಆಟೋಮೇಟೆಡ್, ಹೆಸರೇ ಹೇಳಿರೋ ಹಾಗೆ ಆಟೋಮೇಷನ್ ಇರುತ್ತೆ. ಅಲ್ಲೇ ಫಿಸಿಕಲ್ ಪ್ರೆಸೆನ್ಸ್ ಬೇಕಾಗೋದಿಲ್ಲ. ಏನಾಗುತ್ತೆ ಇಲ್ಲಿ ಅಂತಂದರೆ, ಒಂದು ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟು, ರೆವೆನ್ಯೂ ಡಿಪಾರ್ಟ್ಮೆಂಟು ಮತ್ತು ಡಿಜಿಟಲ್ ಲ್ಯಾಂಡ್ ರೆಕಾರ್ಡ್ಸ್ ಏನಿರುತ್ತೆ, ಯಾವುದಾದ್ರು ಒಂದು ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟು
ಒಂದು ರೆವೆನ್ಯೂ ಡಿಪಾರ್ಟ್ಮೆಂಟು ಮತ್ತು ಏನೇನು ಡಿಜಿಟಲ್ ರೆಕಾರ್ಡ್ಸ್ ಇದೆ, ಈ ಒಂದು ಭೂಮಿ ಇದೆ ಅಂತಂದರೆ ಅದರಲ್ಲಿ ಏನೇನು ರೆಕಾರ್ಡ್ಸ್ ಇದೆ, ಈ ಮೂರಕ್ಕೆ ರಿಲೇಟ್ ಆಗಿರುವಂಥ ಎಲ್ಲ ಇನ್ಫಾರ್ಮೇಷನನ್ನು ಈ ಒಂದೇ ಕಡೆ ಇರುತ್ತೆ. ಅಂದರೆ ಆಟೋಮೇಟೆಡ್ ಲ್ಯಾಂಡ್ ಮ್ಯೂಟೇಷನ್ ಸಿಸ್ಟಮಲ್ಲಿ ಆಟೋಮೆಟಿಕ್ಕಾಗಿ ಲಿಂಕ್ ಮಾಡಿಬಿಟ್ಟಿರ್ತಾರೆ. ಓಕೆನಾ. ಸೊ ಏನಾಗುತ್ತೆ ಅಂತಂದರೆ ಈಗ ಮೊದಲಿಗೆ ಒಂದು ಲ್ಯಾಂಡ್ ಏನೋ ಸೇಲ್ ಆಗಿದೆ, ಯಾವುದೋ ಒಂದು ಭೂಮಿ ಸೇಲ್ ಆಗಿದೆ ಅಂತಂದರೆ ಆ ಸೇಲ್ನ ರಿಜಿಸ್ಟರ್ ಮಾಡ್ತೀವಿ ಅಲ್ವಾ. ಸೊ ರಿಜಿಸ್ಟರ್ ಆಗುತ್ತೆ. ಇಲ್ಲಿ ರಿಜಿಸ್ಟರ್ ಆಗಿದ ತಕ್ಷಣ ಆ ಡೇಟಾ ಡೈರೆಕ್ಟಾಗಿ ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಡುತ್ತೆ. ಆಟೋಮೆಟಿಕ್ಕಾಗಿ ರೆವೆನ್ಯೂ ಸಿಸ್ಟಮಲ್ಲಿ ಅದು ಎಂಟರ್ ಆಗಿಬಿಡುತ್ತೆ. ಸೊ ಅಲ್ಲೇನಾಗುತ್ತೆ, ಯಾವಾಗ ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಈ ಒಂದು ರಿಜಿಸ್ಟ್ರೇಷನ್ ಆಗಿದೆ ಅಂತ ಗೊತ್ತಾಗುತ್ತೆ, ಅಲ್ಲಿ ಆಟೋಮ್ಯಾಟಿಕ್ಕಾಗಿ ಆ ಒಂದು ಮ್ಯೂಟೇಷನ್ ಏನಿರುತ್ತೆ, ಆ ಒಂದು ಚೇಂಜ್ ಮಾಡೋದು, ನೇಮ್ ಪ್ರಾಸೆಸ್ ಚೇಂಜ್ ಮಾಡುವಂಥ ಪ್ರಾಸೆಸ್ ಏನಿದೆ ಅದು ಆಟೋಮ್ಯಾಟಿಕ್ಕಾಗಿ ಸ್ಟಾರ್ಟ್ ಆಗಿಬಿಡುತ್ತೆ. ಅಂದರೆ ಸಪ್ರೇಟ್ ಅಪ್ಲಿಕೇಶನ್ ಕೊಡಬೇಕು, ಇದೆಲ್ಲ ಬೇಕಾಗೋದೇ ಇಲ್ಲ. ಸೊ ಆಟೋಮೆಟಿಕ್ಕಾಗಿ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಹ್ಯೂಮನ್ ಇಂಟರ್ಫರೆನ್ಸ್ ಆಲ್ಮೋಸ್ಟ್ ಝೀರೋ ಇರುತ್ತೆ. ಸೊ ಅಲ್ಲಿ ಕರಪ್ಷನ್ ಇರೋದಿಲ್ಲ, ಡಿಲೇ ಇರೋದಿಲ್ಲ, ವರ್ಕ್ ಏನಿದೆ ನಮ್ಮ ಕೆಲಸಗಳು ಬೇಗ ಆಗುತ್ತೆ ಅನ್ನುವಂಥದ್ದು. ಸೊ ಇದರಿಂದ ಬೆನಿಫಿಟ್ಸ್ ಏನು ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಫಸ್ಟು ಇದಿಷ್ಟು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಅಂದರೆ ಲ್ಯಾಂಡ್ ಮ್ಯೂಟೇಷನ್ ಅಂದರೆ ಏನು, ಅದು ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ ಅನ್ನೋದು, ಮತ್ತು ಏನೇನು ಪ್ರಾಬ್ಲಮ್ ಇತ್ತು ಅನ್ನೋದು ಗೊತ್ತಾಗಿದೆ. ಬಟ್ ಇನ್ನೊಂದು ಏನು ನಮಗೆ ಗೊತ್ತಿರಬೇಕು ಅಂದರೆ, ಇದನ್ನ ಕರ್ನಾಟಕದಲ್ಲಿ ಫುಲ್ ಎಂಟೈರ್ ಆಗಿ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಇನಿಷಿಯಲ್ ಆಗಿ ಮಂಡ್ಯ ಮತ್ತು ಮದ್ದೂರು ತಾಲೂಕಲ್ಲಿ ಈಗ ಸದ್ಯಕ್ಕೆ ಪೈಲಟ್ ಬೇಸಿಸಲ್ಲಿ ಇದನ್ನ ಟ್ರೈ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದನ್ನು ಈ ಒಂದು ಇನಿಷಿಯೇಟಿವ್ ಯಾರ ಅಡಿಯಲ್ಲಿ ಬರುತ್ತೆ, ಕರ್ನಾಟಕ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಈ ಒಂದು ಇನಿಷಿಯೇಟಿವ್ ಬರುತ್ತೆ ಅನ್ನುವಂಥದ್ದು. ಮತ್ತು ಇಲ್ಲಿ ಅಪ್ರೂವಲ್ ಟೈಮ್ ಲೈನ್ ಕೂಡ ಕೊಟ್ಟಿದ್ದಾರೆ. ಒಂದು ಏನು ಅಂತಂದರೆ, ಕೆಲವೊಂದು ಮ್ಯೂಟೇಷನ್ಗೆ 15 ಡೇಸ್, ಅಂದರೆ ಈಗ ಏನು ಅಂತಂದರೆ ರಿಜಿಸ್ಟ್ರಬಲ್ ಡಾಕ್ಯುಮೆಂಟ್ಸ್ ಏನಾದರೂ ಇದೆ ಅಂತಂದರೆ, ಗಿಫ್ಟ್ ಡೀಡ್ಗಳು ಹಿಂಗಿದೆ ಅಂತಂದರೆ, ರಿಜಿಸ್ಟ್ರಬಲ್ ಇತ್ತು ಅಂತಂದರೆ 7 ಡೇಸ್ ನೋಟಿಸನ್ನು ಕೊಡಬೇಕಿತ್ತು. 8th ಡೇ ಅವರು ಅಂದರೆ ಇದಾಗ್ತಾ ಇದ್ದು, ಆ್ಯಕ್ಚುಲಿ 7 ಡೇಸ್ ನೋಟಿಸ್ ಇರ್ತಾ ಇದ್ದಿದ್ದು. ಬಟ್ ಇವಾಗ ಏನಾಗುತ್ತೆ ಅಂತಂದರೆ, ಈಗ ಡೈರೆಕ್ಟಾಗಿ 7 ಡೇಸ್ ಆದಮೇಲೆ 8th ಡೇ ಏನು ಬರುತ್ತೆ, 8th ಡೇ ಆಟೋಮ್ಯಾಟಿಕ್ಕಾಗಿ ಅದು ಅಪ್ರೂವ್ ಆಗಿಬಿಟ್ಟಿರುತ್ತೆ. ಅಂದರೆ 7 ಡೇಸ್ ಒಳಗಡೆ ಏನೇ ಒಂದು ಪ್ರಾಬ್ಲಮ್ಗಳು ಇಲ್ಲ ಅಂತ ಗೊತ್ತಾಯಿತು ಅಂತಂದರೆ ಆಟೋಮ್ಯಾಟಿಕ್ಕಾಗಿ ಅದು ಕ್ಲಿಯರ್ ಆಗುತ್ತೆ. ಇದು ಫಾರ್ ರಿಜಿಸ್ಟ್ರಬಲ್ ಪ್ರಾಪರ್ಟೀಸ್. ನಾನ್ ರಿಜಿಸ್ಟ್ರಬಲ್ ಏನಾದರೂ ಇದೆ ಅಂತಂದರೆ ಅಂಥ ಒಂದು ಕೇಸಸಲ್ಲಿ 15 ದಿನಗಳ ಕಾಲ ಇರುತ್ತೆ. ಅಬ್ಜೆಕ್ಷನ್ ಏನಾದ್ರು ಇದ್ದು ಅಂತಾರೆ, 15 ದಿನದಲ್ಲಿ ಅಬ್ಜೆಕ್ಷನ್ ಏನು ಬಂದಿಲ್ಲ ಅಂತಂದರೆ 14ನೇ ದಿನ ಆಟೋಮ್ಯಾಟಿಕ್ಕಾಗಿ ಆ ಒಂದು ಅಪ್ರೂವಲ್ ಆಗುತ್ತೆ ಅನ್ನುವಂಥದ್ದು, ಅಥವಾ ಲ್ಯಾಂಡ್ ಮ್ಯೂಟೇಷನ್ ಆಗುತ್ತೆ ಅನ್ನುವಂಥದ್ದು. ಸೊ ಇಷ್ಟು ನಮಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬೇಕು. ಇನ್ನು ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ನೋಡೋಕೆ ಹೋದರೆ, ಮೊದಲನೇದಾಗಿ ಏನು ಅಂತಂದರೆ ಇದರಿಂದ ಆಗುವಂಥ ಅಡ್ವಾಂಟೇಜ್ಗಳು ಏನು ಅನ್ನೋದು ನಮಗೆ ಬೇಕಾಗುತ್ತೆ. ಅಂದರೆ ಬೆನಿಫಿಟ್ಸ್ ಏನು, ಹೇಗೆ ಇದು ಉಪಯುಕ್ತ ಅನ್ನುವಂಥ ನಾವು ನೋಡಿದ್ರೆ, ಮೊದಲನೇದಾಗೆ ಪಾರದರ್ಶಕತೆಯನ್ನು ಹೆಚ್ಚಿಸುತ್ತೆ. ಸರ್ಕಾರಿ ಕೆಲಸಗಳಲ್ಲಿ ಟ್ರಾನ್ಸ್ಪರೆನ್ಸಿ, ಅಕೌಂಟಬಿಲಿಟಿ ಕಡಿಮೆ ಅಂತ ನಾವೆಲ್ಲ ಅಂದರೆ ತಿಳ್ಕೊಂಡಿದ್ದೀವಿ. ಸೊ ಆ ಒಂದು ನಿಟ್ಟಿನಲ್ಲಿ ನೋಡಿದಾಗ ಈ ಇನಿಷಿಯೇಟಿವ್ ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆಯನ್ನು ಹೆಚ್ಚಿಸುತ್ತೆ ಅನ್ನುವಂಥದ್ದು. ತದನಂತರ ಕಸ್ಟಮರ್ಗಳಿಗೆ ಅಥವಾ ಸಿಟಿಸನ್ಸ್ಗೆ ಫಾಸ್ಟರ್ ಸರ್ವಿಸನ್ನು ಒದಗಿಸೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ದಿರ ಯಾವುದೇ ರೀತಿಯಾದ ಲಿಟಿಗೇಷನ್ಗಳು ಏನಿರುತ್ತವೆ ಆ ಲಿಟಿಗೇಷನ್ಗಳನ್ನು ಕಡಿಮೆ ಮಾಡುತ್ತೆ ಅನ್ನುವಂಥದ್ದು. ಏಕೆಂದರೆ ಈಗ ಹಲವಾರು ಬಾರಿ ಕರಪ್ಷನಿಂದ ನೇಮ್ ಚೇಂಜ್ ಮಾಡದೇ ಇರೋದು ಈ ರೀತಿಯಾಗಿ ಆಗಿರ್ಬೋದು. ಸೊ ಅಂಥ ಒಂದು ಲಿಟಿಗೇಷನ್ ಇಲ್ಲಿ ಆಟೋಮ್ಯಾಟಿಕ್ಕಾಗಿ ಕಡಿಮೆ ಆಗುತ್ತೆ ಅನ್ನುವಂಥದ್ದು. ಮುಖ್ಯವಾಗಿ ಇದು ನಮ್ಮ ಇ ಗವರ್ನೆನ್ಸ್ ಇನಿಷಿಯೇಟಿವ್ ಏನಿದೆ, ಕರ್ನಾಟಕ ಸರ್ಕಾರದ ಇ ಗವರ್ನೆನ್ಸ್ ಇನಿಷಿಯೇಟಿವ್ಸ್ ಏನಿದೆ ಅದಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ ಆಗ್ಬೋದು ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ತಿಳ್ಕೊಬೇಕು. ಆ್ಯಂಡ್ ಇದನ್ನು ಎಲ್ಲಿ ಯೂಸ್ ಮಾಡ್ಬೋದು ಎಕ್ಸಾಮಲ್ಲಿ ಅಂತಂದರೆ, ಈಗಾಗಲೇ ಹೇಳಿರುತ್ತೆ ಇ ಗವರ್ನೆನ್ಸ್ ಬಗ್ಗೆ ಏನಾದ್ರು ಕ್ವೆಶನ್ಸ್ಗಳನ್ನ ಕೇಳಿದ್ರೆ ಅಲ್ಲಿ ಎಕ್ಸಾಂಪಲ್ಗೆ ಅದನ್ನ ಬಳಸ್ಬೋದಾಗುತ್ತೆ. ಓಕೆನಾ. ತದನಂತರ ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ ಏನಾದ್ರು ಕ್ವೆಶನ್ಸನ್ನು ಕೇಳಿದ್ರೆ ಅಲ್ಲಿ ವೇ ಫಾರ್ವರ್ಡಲ್ಲಿ ಇಲ್ಲ ಸೊಲ್ಯೂಷನ್ಸಲ್ಲಿ ಇದನ್ನು ಮೆನ್ಷನ್ ಮಾಡ್ಬೋದಾಗುತ್ತೆ. ತದನಂತರ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಬಗ್ಗೆ ಏನಾದರೂ ಬಂದರೆ ಅಲ್ಲೂ ಕೂಡ ಇದನ್ನು ನಾವು ಮೆನ್ಷನ್ ಮಾಡ್ಬೋದಾಗುತ್ತೆ. ಯಾಕೆಂತಂದರೆ ಈ ರೀತಿಯಾಗಿ ಫಾಸ್ಟರ್ ಕ್ಲಿಯರೆನ್ಸ್ ಆಫ್ ಲ್ಯಾಂಡ್ ಇದ್ದಾಗ ಏನಾಗುತ್ತೆ, ಬೇರೆ ಬೇರೆ ಪ್ರೈವೇಟ್ ಕಂಪನಿಗಳು ಅಂಥದ್ರಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಹೋಗ್ತವೆ. ಸೊ ಹಾಗೇನಾಗುತ್ತೆ, ಅಲ್ಲಿ ಡೆವಲಪ್ಮೆಂಟ್ ಆಗುತ್ತೆ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಆಗುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕರಪ್ಷನ್ ಕಡಿಮೆ ಆಗುತ್ತೆ ಇಲ್ಲಿ ಅನ್ನುವಂಥದ್ದು, ಭ್ರಷ್ಟಾಚಾರವನ್ನು ನಾವು ಇಲ್ಲಿ ಕಡಿಮೆ ಮಾಡ್ಬೋದು ಅನ್ನುವಂಥದ್ದು. ಸೊ ಇಷ್ಟು ನಮಗೆ ಆ್ಯಕ್ಚುಲ್ ಆಗಿ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥದ್ದು. ಇನ್ನು ಮತ್ತೆ ಇನ್ನೊಂದು ಏನು ಬೇಕಾಗುತ್ತೆ ಅಂದರೆ ಕನ್ಸರ್ನ್ಸ್ ಏನು, ಕೆಲವಷ್ಟು ಕನ್ಸರ್ನ್ಸ್ ಕೂಡ ಇರುತ್ತೆ ಅಲ್ವಾ. ಯಾವುದೇ ಒಂದು ಡಿಜಿಟಲ್ ಆಗಲಿ ಏನೇ ಒಂದು ಕ್ರಮಗಳನ್ನು ನಾವು ತಗೊಂಡ್ರೆ ಅಲ್ಲಿ ಅಡ್ವಾಂಟೇಜಸ್ ಇರುತ್ತೆ, ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಇನ್ನು ಇಲ್ಲಿ ನಾವು ಡಿಸ್ಅಡ್ವಾಂಟೇಜಸ್ಗಳನ್ನು ನೋಡೋಕ್ಕೆ ಹೋದರೆ ಒಂದೇನು ಅಂತಂದರೆ ಡಿಜಿಟಲ್ ಎಕ್ಸ್ಕ್ಲೂಷನ್ ಆಗುವಂಥ ಸಾಧ್ಯತೆಗಳಿದೆ. ಏಕೆ ಈ ಇನ್ಕ್ಲೂಷನ್ ಎರರ್ಸ್ಗಳು ಏನಾಗುತ್ತೆ ಅದು, ಏಕೆಂದರೆ ಹ್ಯೂಮನ್ ಇಂಟರ್ಫರೆನ್ಸ್ ಆಲ್ಮೋಸ್ಟ್ ಝೀರೋ ಇರುವಂಥ ಕಾರಣ ಹಲವಾರು ಬಾರಿ ಸಿಸ್ಟಮ್ ಸರ್ವರ್ ಡೌನ್ ಇರೋದ್ರಿಂದ ಇರ್ಬೋದು, ಇಲ್ಲ ಸರಿಯಾದ ಎಂಟ್ರಿ ಆಗದೆ ಇರುವಂಥ ಕಾರಣ ಈ ರೀತಿಯಾಗಿ ಏನಾಗ್ಬೋದು ಅಂತಂದರೆ ಡಿಜಿಟಲ್ ಎಕ್ಸ್ಕ್ಲೂಷನ್ ಆಗ್ಬೋದು. ಮತ್ತು ಇನ್ನೊಂದು ಪ್ರಾಬ್ಲಮ್ ಏನು ಅಂತಂದರೆ ಡಿಜಿಟಲ್ ಇಲ್ಲಿಟರಸಿ ಇದೆ. ಅಂದರೆ ಈಗ ನಾವು ಗ್ರಾಮೀಣ ಪ್ರದೇಶದಲ್ಲಿ ಹೋದರೆ ರೈತರಿರ್ಬೋದು, ಬೇರೆ ಒಂದು ಜನಗಳಲ್ಲಿ ಡಿಜಿಟಲ್ ಇಲ್ಲಿಟರಸಿ ಇರೋದನ್ನು ನಾವು ನೋಡ್ಬೋದು. ಸೊ ಅದು ಕೂಡ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ ಅನ್ನುವಂಥದ್ದು.
ತದನಂತರ ಇಲ್ಲಿ ಯಾವುದೇ ರೀತಿಯಾದ ಗ್ರೀವೆನ್ಸ್ ರಿಡ್ರೆಸಲ್ ಬಗ್ಗೆ ಮಾತಾಡಿಲ್ಲ. ಅಂದರೆ ಏನಾದ್ರು ಪ್ರಾಬ್ಲಮ್ ಇದೆ ಅಂತಂದರೆ ಯಾವ ರೀತಿಯಾಗಿ ಅದನ್ನ ಸಾಲ್ವ್ ಮಾಡಬೇಕು ಅದ್ರ ಬಗ್ಗೆ ಮಾತಾಡಿಲ್ಲ. ಅಂದರೆ ಪೋಸ್ಟ್ ಮ್ಯೂಟೇಷನ್ ಏನಾದ್ರು ಪ್ರಾಬ್ಲಮ್ಸ್ ಅರೈಸ್ ಆಯಿತು ಅಂದರೆ ಅದನ್ನ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಮಾತಾಡಿಲ್ಲ. ಸೊ ಅದು ಕೂಡ ಒಂದು ಪ್ರಾಬ್ಲಮ್ ಆಗುತ್ತೆ ಅನ್ನುವಂಥದ್ದು. ಆ್ಯಂಡ್ ಆಲ್ಸೋ ಯಾವುದೇ ರೀತಿಯಾದ ಆಡಿಟ್ಸ್ ಬಗ್ಗೆ ಮಾತಾಡಿಲ್ಲ. ಸೊ ವೇ ಫಾರ್ವರ್ಡ್ ಮುಂದೆ ಏನು ಮಾಡಬೇಕು ಅಂದರೆ ಈ ಗ್ರೀವೆನ್ಸ್ ರಿಡ್ರೆಸಲ್ ಮತ್ತು ಆಡಿಟ್ಸ್ಗಳನ್ನು ಮಾಡೋದಕ್ಕೆ ಮುಂದಾಗಬೇಕು ಅನ್ನುವಂಥದ್ದು. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದ್ದೀವಿ, ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದ್ದೀವಿ. ಈಗ ನಾವು ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. GBA to host open house to highlight citizen identified public space projects. ಸೊ ಇಲ್ಲಿ ಏನಾಗುತ್ತೆ ನಮಗೆ ಅಂತಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಏನಿದೆ ಇದು ಒಂದು ಓಪನ್ ಹೌಸನ್ನು ಹಮ್ಕೋತಾ ಇದೆ. ಸೊ ಇಲ್ಲಿ ಏನಾಗುತ್ತೆ, ಈ ಒಂದು ಓಪನ್ ಹೌಸಲ್ಲಿ ಬಯಸಿದಂತೆ ಬಯಲು ಅನ್ನುವಂಥ ಒಂದು ಇನಿಷಿಯೇಟಿವ್ ಏನಿದೆ ಆ ಇನಿಷಿಯೇಟಿವ್ ಅಡಿಯಲ್ಲಿ ಬರುವಂಥ ಪ್ರಾಜೆಕ್ಟ್ಗಳನ್ನು ಇಲ್ಲಿ ಅವರು ಡಿಸ್ಪ್ಲೇ ಮಾಡಿದ್ದಾರೆ. ಸೊ ಇಲ್ಲಿ ನಮಗೆ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಈ ಬಯಸಿದಂತೆ ಬಯಲು ಇನಿಷಿಯೇಟಿವ್ ಏನಿದೆ ಅದು ನಮಗೆ ಬೇಕಾಗಿರುವಂಥದ್ದು. ಅಂದರೆ ಇದನ್ನ ಯಾರು ಮಾಡಿದ್ದಾರೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನೋಡಿದಾಗ ಯಾರು ಇದರ ಈ ಒಂದು ಇನಿಷಿಯೇಟಿವನ್ನು ಸ್ಟಾರ್ಟ್ ಮಾಡಿದ್ದಾರೆ, ಯಾವಾಗ ಸ್ಟಾರ್ಟ್ ಮಾಡಿದ್ದಾರೆ, ಇದರ ಮುಖ್ಯವಾದ ಆಬ್ಜೆಕ್ಟಿವ್ ಏನು, ಹೇಗೆ ಇದು ಉಪಯುಕ್ತ ಅನ್ನೋದು ನಮಗೆ ಬೇಕಾಗುತ್ತೆ. ಸೊ ಮೊದಲಿಗೆ ಈ ಒಂದು ಓಪನ್ ಹೌಸನ್ನು ಏನಕ್ಕೆ ಇಟ್ಟಿದ್ದಾರೆ ಅಂತಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಪಬ್ಲಿಕ್ಗಳು ಸಿಟಿಸನ್ ಐಡೆಂಟಿಫೈ ಮಾಡಿರುವಂಥ ಕೆಲವಷ್ಟು ಓಪನ್ ಸ್ಪೇಸ್ಗಳಿರ್ಬೋದು, ಪಬ್ಲಿಕ್ ಸ್ಪೇಸ್ಗಳು ಏನಿರ್ತವೆ ಇಲ್ಲಿ ಪ್ರಾಜೆಕ್ಟ್ಸ್ಗಳನ್ನು ಸ್ಟಾರ್ಟ್ ಮಾಡೋದಕ್ಕೆ, ಅದನ್ನು ಅಡಾಪ್ಷನ್ ಮಾಡ್ಕೊಳ್ಳೋದಕ್ಕೆ ನನಗೆ ಕಂಪನೀಸ್ಗಳಿರ್ಬೋದು ಇಲ್ಲ ಗವರ್ನಮೆಂಟ್ಗೆ ಇರ್ಬೋದು, ಅಲ್ಲಿ ಒಟ್ಟಿನಲ್ಲಿ ಸಿಟಿ ಕಾರ್ಪೊರೇಷನ್ ಮತ್ತು ಎಕ್ಸ್ಟರ್ನಲ್ ಪಾರ್ಟ್ನರ್ಸ್ ಫಂಡಿಂಗ್ಗೆ ಇಲ್ಲಿ ಆ ಒಂದು ಪ್ಲೇಸಸ್ಗಳು ಏನಿರ್ತವೆ, ಬಯಲುಗಳು ಏನಿರ್ತವೆ ಅವುಗಳನ್ನು ಪ್ರಾಜೆಕ್ಟ್ ಆಗಿ ಟರ್ನ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡೋಕ್ಕೆ ಈ ಒಂದು ಓಪನ್ ಹೌಸನ್ನು ಇಟ್ಟಿರುವಂಥದ್ದು. ನೆಕ್ಸ್ಟ್ ಈಗ ನಮ್ಗೇನು ಬೇಕು ಅಂತಂದರೆ ಬಯಲು ಸೀಮೆ ಅಥವಾ ಬಯಸಿದಂತೆ ಬಯಲು ಇನಿಷಿಯೇಟಿವ್ ಬಗ್ಗೆ ಬೇಕಾಗುತ್ತೆ. ಮೊದಲಿಗೆ ಈ ಒಂದು ಇನಿಷಿಯೇಟಿವನ್ನು ಲಾಂಚ್ ಮಾಡಿರೋದು ಯಾವಾಗ ಅಂತಂದರೆ ಕಳೆದ ವರ್ಷ ಮೇ 2025 ಈ ಒಂದು ಇನಿಷಿಯೇಟಿವನ್ನು ಲಾಂಚ್ ಮಾಡಿರುವಂಥದ್ದು. ಇದನ್ನು ಲಾಂಚ್ ಮಾಡಿರೋದು ಯಾರು ಅಂತಂದರೆ ಲೋಕಲ್ ಗವರ್ನಮೆಂಟ್ಸ್ಗಳು ಏನಿರ್ತವೆ ಇವು, ಅಂದರೆ ಮುನ್ಸಿಪಾಲ್ ಬಾಡೀಸ್. ಏಕೆಂದರೆ ಬೆಂಗಳೂರಲ್ಲಿ ಮಾಡಿರುವಂಥ ಕಾರಣ ಇದನ್ನು ಯಾರು ಮಾಡಿರೋದು ಮುನ್ಸಿಪಾಲ್ ಬಾಡೀಸ್. ಸೊ ಇವಾಗ ಇದು ಏನಾಗುತ್ತೆ, ಮೊದಲು BBMP ಇತ್ತು, ಈಗ ಬಂದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಬರುತ್ತೆ. ಸೊ ಇಷ್ಟು ಯಾರಾಯಿತು ಅಂತ. ಏನು ಬಯಸಿದಂತೆ ಬಯಲು ಅಂತಂದರೆ ಏನು, ಅಥವಾ ಬಯಲು ಅಂದರೆ ಏನು, ಓಪನ್ ಸ್ಪೇಸಸ್ ಕರೆಕ್ಟ್ ಅಲ್ವಾ. ಈಗ ಓಪನ್ ಪ್ಲೇಸಸ್ ಇರ್ಬೋದು, ಇಲ್ಲ ಪ್ಲೇ ಗ್ರೌಂಡ್ಗಳು, ಇಲ್ಲ ಖಾಲಿ ಜಾಗಗಳು ಬೆಂಗಳೂರಿನಲ್ಲಿ ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ಹಾಗಾಗಿ ಅದನ್ನು ಇದು ಮಾಡೋದಕ್ಕೋಸ್ಕರ ಈ ಒಂದು ಇನಿಷಿಯೇಟಿವ್ ಏನು, ಇದರ ಮುಖ್ಯ ಉದ್ದೇಶ ಆಬ್ಜೆಕ್ಟಿವ್ ಏನು ಅಂತಂದರೆ ಮೊದಲಿಗೆ ಬಂದು ಅರ್ಬನ್ ಓಪನ್ ಸ್ಪೇಸಸ್ಗಳು ಏನಿರ್ತವಲ್ವಾ ಅದನ್ನು ರಿವೈವ್ ಮಾಡಬೇಕು ಅಂತ. ಅಂದರೆ ಈಗ ಖಾಲಿ ಜಾಗಗಳು ಏನಿರ್ತವೆ ಓಪನ್ ಸ್ಪೇಸ್ಗಳು ಅವುಗಳನ್ನು ಕ್ಲೀನ್ ಮಾಡಿ ಅದನ್ನ ಯೂಸಬಲ್ ಆಗಿ ಮಾಡುವಂಥದ್ದು. ಎರಡನೇದಾಗಿ ಇದರಿಂದ ಮಕ್ಕಳಿಗೆ ಪ್ಲೇ ಗ್ರೌಂಡ್ಗಳನ್ನು ನಿರ್ಮಿಸೋದು. ಸೊ ಅವರ ಒಂದು ಫಿಸಿಕಲ್ ಆಕ್ಟಿವಿಟಿಯನ್ನು ಮೇಂಟೈನ್ ಮಾಡಿಕೊಳ್ಳುವಂಥ ಒಂದು ದೃಷ್ಟಿಯಲ್ಲಿ. ಮೂರನೇದಾಗಿ ನೋಡಿದಾಗ ಕಮ್ಯುನಿಟಿ ಬಾಂಡಿಂಗ್. ಈಗ ನಾವು ಬೆಂಗಳೂರಲ್ಲಿ ನೋಡಿದ್ರೆ ನಮ್ಮ ಪಕ್ಕದ ಮನೇಲಿ ಯಾರಿದ್ದಾರೆ ಅಂತಲೇ ಗೊತ್ತಾಗಲ್ಲ. ಸೊ ಆ ರೀತಿಯಾಗಿರುವಂಥ ಕಾರಣ ಅಂಥ ಒಂದು ಸಿಚುವೇಶನಲ್ಲಿ ಕಮ್ಯುನಿಟಿಯಲ್ಲಿ ಬಾಂಡಿಂಗನ್ನು ಹೆಚ್ಚು ಮಾಡೋದಕ್ಕೆ ಈ ಒಂದು ಇನಿಷಿಯೇಟಿವನ್ನು ಸ್ಟಾರ್ಟ್ ಮಾಡಿದ್ದಾರೆ. ನಾಲ್ಕನೇದಾಗಿ ಮೆಂಟಲ್ ಹೆಲ್ತ್ ಇಂಪ್ರೂವ್ಮೆಂಟ್ಗೆ ಕೂಡ. ಯಾವಾಗ ನಾವು ಜನರೊಂದಿಗೆ ಮಿಂಗಲ್ ಆಗ್ತೀವಿ ಆವಾಗ ಆಬ್ವಿಯಸ್ ಆಗಿ ನಮ್ಮ ಮೆಂಟಲ್ ಹೆಲ್ತ್ ಆಟೋಮೆಟಿಕ್ ಆಗಿ ಅದು ಸುಧಾರಿಸೋದಕ್ಕೆ ಆಗುತ್ತೆ. ಯಾಕೆಂದರೆ ಮಾನವ ಸಂಘಜೀವಿ ಆಗಿರುವಂಥ ಕಾರಣ ನಮಗೆ ಬೇರೆಯವರ ಒಂದು ಸಹಾಯ ಬೇಕಾಗಿರುತ್ತೆ. ಸೊ ಅಂಥ ಒಂದು ಸಮಯದಲ್ಲಿ ಈ ಒಂದು ಇನಿಷಿಯೇಟಿವ್ ಹೆಲ್ಪ್ ಮಾಡುತ್ತೆ ಅನ್ನುವಂಥದ್ದು. ಈ ಒಂದು ಇನಿಷಿಯೇಟಿವ್ನ ಉದ್ದೇಶ ಏನು ಅಂತಂದರೆ ಮೆಂಟಲ್ ಹೆಲ್ತನ್ನು ಕೂಡ ಇಂಪ್ರೂವ್ ಮಾಡುವಂಥದ್ದು. ಇನ್ನು ಇದರ ಒಂದು ಪ್ರಮುಖ ಫೀಚರ್ಸ್ಗಳೇನು, ಲಕ್ಷಣಗಳೇನು ಅಂತ ನಾವು ನೋಡೋಕ್ಕೆ ಹೋದರೆ ಮೊದಲಿಗೆ ಏನು ಮಾಡ್ತಾರೆ ಇವರು ಅಂತಂದರೆ ಈ ಅನ್ಯೂಸ್ಡ್ ಲ್ಯಾಂಡ್ಗಳೇನಿರ್ತವೆ, ಅಂದರೆ ಬಳಸದೇ ಇರುವಂತಹ ಭೂಮಿ ಏನಿರುತ್ತೆ ಅಂತಹ ಒಂದು ಭೂಮಿಗಳನ್ನು ಪ್ಲೇ ಏರಿಯಾಗಳಾಗಿ ಕನ್ವರ್ಟ್ ಮಾಡ್ತಾರೆ. ಓಕೆನಾ. ಇದು ಏನು ಗವರ್ನಮೆಂಟ್ ಪ್ಲಸ್ ಪ್ರೈವೇಟ್ ಪಾರ್ಟ್ನರ್ಶಿಪ್, ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಬೇಸಿಸ್ ಮೇಲೆ ಇದನ್ನ ಮಾಡುವಂಥದ್ದು. ಎರಡನೇದಾಗಿ ಏನು ಅಂತಂದರೆ ಯಾವುದೇ ರೀತಿಯಾದ ಹೆವಿ ಇನ್ಫ್ರಾಸ್ಟ್ರಕ್ಚರನ್ನು ಅವರು ಬಿಲ್ಡ್ ಮಾಡೋದಿಲ್ಲ, ಅಂದರೆ ಹೆಚ್ಚಿನದಾಗಿ ಇಲ್ಲಿ ವೆಚ್ಚ ಆಗೋದಿಲ್ಲ. ಮತ್ತು ಮೂರನೇದಾಗಿ ಏನು ಅಂತಂದರೆ ಇಟ್ ಇಸ್ ಆಬ್ವಿಯಸ್ಲಿ ಹೇಳ್ದಂಗೆ ಲೋ ಕಾಸ್ಟ್ ಮಾಡೆಲ್ ಆಗಿರುತ್ತೆ. ಓಕೆನಾ. ನಾಲ್ಕನೇದಾಗಿ ನೋಡಿದಾಗ ಇಲ್ಲಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಇಲ್ಲಾಗಲೇ ನಾನು ಹೇಳ್ಬಿಟ್ಟಿದ್ದೀನಿ ಅದನ್ನು. ಸೊ 4 ಮುಖ್ಯವಾದ ಫೀಚರ್ಸ್ಗಳನ್ನು ನಾವು ಇಲ್ಲಿ ನೋಡ್ಬೋದಾಗುತ್ತೆ. ಇದಿಷ್ಟು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಆಯಿತು. ಇನ್ನು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಯಾವ ರೀತಿಯಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡೋಣ. ಮೊದಲಿಗೆ ಏನು ಅಂತಂದರೆ ಅರ್ಬನ್ ಗವರ್ನೆನ್ಸ್ ವಿಷಯದಲ್ಲಿ ಇದನ್ನು ನಾವು ಬಳಸ್ಬೋದಾಗುತ್ತೆ. ಅಂದರೆ ಈಗ ಪಾರ್ಟಿಸಿಪೇಟ್ರಿ ಗವರ್ನೆನ್ಸ್ ಅನ್ನುವ ಕಾನ್ಸೆಪ್ಟ್ ಏನಿದೆ ಆ ಒಂದು ಕಾನ್ಸೆಪ್ಟ್ಗೆ ಇದನ್ನ ಎಕ್ಸಾಂಪಲ್ ಆಗಿ ಕೊಡ್ಬೋದು. ಯಾಕೆಂದರೆ ಜನರನ್ನು ನಾವು ಗವರ್ನೆನ್ಸಲ್ಲಿ ಇನ್ವಾಲ್ವ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ಇಟ್ ಇಸ್ ಅ ಓಪನ್ ಹೌಸ್ ಒಂದು, ಆ್ಯಂಡ್ ಸಿಟಿಸನ್ನೇ ಆ ಒಂದು ಲ್ಯಾಂಡ್ಗಳನ್ನು ಐಡೆಂಟಿಫೈ ಮಾಡೋದು. ಅಂದರೆ ಈ ಜಾಗ ಎಷ್ಟು ದಿನದಿಂದ ಖಾಲಿ ಇದೆ, ಸೊ ನೀವು ಇದಕ್ಕೆ ಹೆಲ್ಪ್ ಮಾಡಿ ಅನ್ನುವಂಥದ್ದು. ಅದಾಯಿತು. ನಂತರ ಏನು ಅಂತಂದರೆ ಲೋಕಲ್ ಡೆಮಾಕ್ರಸಿ ಏನಿದೆ ಅಥವಾ ಲೋಕಲ್ ಗವರ್ನಮೆಂಟ್ಸ್ ಏನಿದೆ ಇವುಗಳ ಒಂದು ಬಲಪಡಿಸುವಿಕೆ ಆಗುತ್ತೆ ಇಲ್ಲಿ. ಯಾಕೆಂದರೆ ಲೋಕಲ್ ಗವರ್ನಮೆಂಟ್ಸ್ಗಳು ಈ ಇನಿಷಿಯೇಟಿವನ್ನು ಸ್ಟಾರ್ಟ್ ಮಾಡಿರುವಂಥ ಕಾರಣ
ಅದನ್ನು ಇಲ್ಲಿ ಸ್ಟ್ರೆಂಥನ್ ಮಾಡ್ದಂಗೆ ಆಗುತ್ತೆ. ಇನ್ನು ಸಿಟಿಸನ್ ಸೆಂಟ್ರಿಕ್ ಅರ್ಬನ್ ಪ್ಲಾನಿಂಗ್ ಆಗುತ್ತೆ, ಅಂದರೆ ಜನರಿಗೆ ಏನು ಬೇಕು ಆ ರೀತಿಯಾಗಿ ಇಲ್ಲಿ ಪ್ಲಾನನ್ನು ಮಾಡ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ಸಿಟಿಸನ್ ಸೆಂಟ್ರಿಕ್ ಅರ್ಬನ್ ಪ್ಲಾನಿಂಗ್ ಆಗುತ್ತೆ ಅನ್ನುವಂಥದ್ದು. ಅಂದರೆ ಈಗ ಏನೇನು ನೆಗ್ಲೆಕ್ಟೆಡ್ ಏರಿಯಾಸ್ ಇಲ್ಲ ಅಂಡರ್ ಯುಟಿಲೈಸ್ ಏರಿಯಾಸ್ ಏನಿರುತ್ತೆ ಅವುಗಳನ್ನು ಇಲ್ಲಿ ಕನ್ವರ್ಟ್ ಮಾಡ್ತಾ ಇರುವಂಥ ಕಾರಣ. ಇನ್ನು ಈಗಾಗಲೇ ಮಾತಾಡಿರೋ ಥರ ಅದು ಮೆಂಟಲ್ ಹೆಲ್ತ್ ಮೇಲೆ ಇದು ಮಾಡೋದು ಏನದು ಪರಿಣಾಮ ಬೀರೋದಿರ್ಬೋದು, ಇಲ್ಲಾಂದರೆ ಕಮ್ಯುನಿಟಿ ಬಾಂಡಿಂಗ್ಗಳನ್ನು ಹೆಚ್ಚಿಸೋದಿರ್ಬೋದು, ಇದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಅನ್ನುವಂಥದ್ದು. ಸೊ ಇನ್ನು ಮಿಕ್ಕಿರೋ ಪಾಯಿಂಟ್ಸ್ ಇಲ್ಲಿದೆ, ನೀವು ಒಂದ್ಸತಿ ರಿವೈಸ್ ಮಾಡ್ಕೊಳ್ಳಿ. ಆ್ಯಂಡ್ ಮತ್ತೆ ಇದನ್ನು ಮತ್ತಷ್ಟು ಹೇಗೆ ಬಲಗೊಳಿಸ್ಬೋದು ಇದನ್ನು ಅಂತ ನಾವು ನೋಡಿದ್ರೆ, ಈ ಒಂದು ಪ್ರಾಜೆಕ್ಟ್ ಏನಿದೆ, ಈ ಒಂದು ಬಯಸಿದಂತೆ ಬಯಲು ಇನಿಷಿಯೇಟಿವ್ ಏನಿದೆ, ಇದನ್ನು ಗವರ್ನಮೆಂಟ್ನ ಬೇರೆ ಇನಿಷಿಯೇಟಿವ್ಸ್ ಜೊತೆ, ಬೇರೆ ಒಂದು ಸ್ಕೀಮ್ಸ್ಗಳ ಜೊತೆ ಇಂಟಿಗ್ರೇಟ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಮತ್ತಷ್ಟು ಎಫೆಕ್ಟಿವ್ ಆಗಿ ಇದನ್ನು ಇಂಪ್ಲಿಮೆಂಟ್ ಮಾಡ್ಬೋದು ಅನ್ನುವಂಥದ್ದು. ಹಾಗೆಯೇ ಏನು GIS ಮ್ಯಾಪಿಂಗ್ಗಳನ್ನು ಮಾಡುವಂಥ ಮುಖಾಂತರ ಟೆಕ್ನಾಲಜಿ ತಂತ್ರಜ್ಞಾನವನ್ನು ಬಳಸಿದ್ರೆ ನಮ್ಮ ಒಂದು ಎಫಿಷಿಯನ್ಸಿ ಇರ್ಬೋದು, ಎಫೆಕ್ಟಿವ್ನೆಸ್ ಇರ್ಬೋದು, ಅದು ಹೆಚ್ಚಾಗುತ್ತೆ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಇಷ್ಟು ಈ ಒಂದು ಆರ್ಟಿಕಲ್ನ ಸಾರಾಂಶ ಆಗಿದೆ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಟೆಲಿಮಾನಸ್ ಹೆಲ್ಪ್ಲೈನ್ ಇಂಟಿಗ್ರೇಟೆಡ್ ವಿತ್ ನಮ್ಮ 112. ಇಲ್ಲಿ ನಮಗೆ ಇದು ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಆ್ಯಕ್ಚುಲಾಗಿ ಮೋಸ್ಟ್ ಇಂಪಾರ್ಟೆಂಟ್ ಆಗುವಂಥದ್ದು. ಒಂದು ಟೆಲಿಮಾನಸ್ ಇನಿಷಿಯೇಟಿವೇ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೊಂದು ಕಡೆ ನಮ್ಮ 112 ಅಥವಾ ಏನು 112 ನಂಬರ್ ಇದೆ 112, ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇದರ ಬಗ್ಗೆ ಆ್ಯಕ್ಚುಲಿ ನಾವು 2-3 ದಿನಗಳ ಹಿಂದೆ ಅಥವಾ ಕಳೆದ ವಾರ ಒಂದು ವಿಡಿಯೋನ ನೋಡಿದ್ವಿ. ಹೇಗೆ ಈ 112 ಒಂದು ನಂಬರ್ ಏನಿದೆ, ಈ ನಂಬರ್ಗೆ ಕಾಲ್ ಮಾಡಿದಾಗ ಕರ್ನಾಟಕದ ಒಂದು ಮಾದರಿ ಏನಿದೆ ಆ ಒಂದು ಮಾದರಿನ ಭಾರತದಲ್ಲೇ ಎಲ್ಲ ಕಡೆ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ. ಯಾಕೆಂತಂದರೆ ಕರ್ನಾಟಕ ಅಷ್ಟು ಚೆನ್ನಾಗಿ ಇದರಲ್ಲಿ ತಂತ್ರಜ್ಞಾನ ವಿಜ್ಞಾನವನ್ನು ಬಳಸಿದೆ ಅನ್ನುವಂಥ ಒಂದು ದೃಷ್ಟಿಯಿಂದ. ಸೊ ಅಲ್ಲಿ ನಾವು ನೋಡಿದ್ವಿ 112 ಅಂತಂದರೆ ಏನು, ಎಮರ್ಜೆನ್ಸಿ ರೆಸ್ಪಾನ್ಸ್, ಅಂದರೆ ಏನಾದರೂ ಒಂದು ಪ್ರಾಬ್ಲಮ್ ಇದೆ ಅಂತಂದರೆ ನೀವು ಈ ಒಂದು ನಂಬರ್ಗೆ ಕರೆ ಮಾಡಿದ್ರೆ ಅವರು ನಿಮಗೆ ಏನು ಅವಶ್ಯಕತೆ ಇದೆ, ಅಂದರೆ ಈಗ ಆಂಬ್ಯುಲೆನ್ಸ್ ಅವಶ್ಯಕತೆ ಇದೆ, ನಿಯರೆಸ್ಟ್ ಆಂಬ್ಯುಲೆನ್ಸನ್ನು ಕಳಿಸ್ತಾರೆ. ಪೊಲೀಸರ ಅವಶ್ಯಕತೆ ಇದೆ, ನಿಯರೆಸ್ಟ್ ಪೊಲೀಸ್ ಯಾರು ಇರ್ತಾರೆ ಅವ್ರನ್ನ ಕಳಿಸ್ತಾರೆ. ಈ ರೀತಿಯಾಗಿ ಮಾಡುವಂಥದ್ದು. ಸೊ ಬೇಸಿಕಲಿ ಇದು ಏನು, ಏನೇ ಒಂದು ಪ್ರಾಬ್ಲಮ್ಗಳಿದ್ರೆ ನಾಗರಿಕರಿಗೆ ಅವರು ಸರ್ಕಾರದ ಒಂದು ಈ ನಂಬರ್ಗೆ ಕರೆ ಮಾಡಿದ್ರೆ ಏನಾಗುತ್ತೆ ಅಂತಾರೆ, ಅವರ ಒಂದು ಪ್ರಾಬ್ಲಮ್ಸ್ಗಳು ಸಾಲ್ವ್ ಮಾಡೋದಕ್ಕೆ ಇಲ್ಲಿ ಟ್ರೈ ಮಾಡ್ತಾರೆ. ಸೊ ಇಟ್ ಇಸ್ ಅ ಎಮರ್ಜೆನ್ಸಿ ರೆಸ್ಪಾನ್ಸ್ ಸಿಸ್ಟಮ್ ಅಂತ ಹೇಳ್ಬೋದು. ತುರ್ತು ಪರಿಸ್ಥಿತಿಯಲ್ಲಿ ನಾವು ಇದಕ್ಕೆ ಕಾಲ್ ಮಾಡುವಂಥದ್ದು. ಸೊ ಈಗ ಏನು ಮಾಡಿದ್ದಾರೆ ಅಂತಂದರೆ ಟೆಲಿಮಾನಸನ್ನು ಇದಕ್ಕೆ ಲಿಂಕ್ ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಮೊದಲಿಗೆ ನಮಗೆ ಇಲ್ಲಿ ಟೆಲಿಮಾನಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು, ಕರೆಕ್ಟ್ ಅಲ್ವಾ? ಯಾಕೆಂದರೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಮಗೆ ಇದು ಮುಖ್ಯವಾಗಿ ಇಂಪಾರ್ಟೆಂಟ್ ಆಗುತ್ತೆ. ಇದೇನು ಅಂತಂದರೆ ಇಟ್ ಇಸ್ 24/7 ರಾಷ್ಟ್ರಾದ್ಯಂತ ಇರುವಂತಹ ಮೆಂಟಲ್ ಹೆಲ್ಪ್ ಲೈನ್ ಅಂತ ಹೇಳ್ಬೋದು. ಈಗ ಹೇಗೆ ನಾವು 112ಗೆ ಕರೆ ಮಾಡ್ತೀವಿ ಅದೇ ರೀತಿಯಾಗಿ ಮೆಂಟಲ್ ಹೆಲ್ತ್ಗೆ ರಿಲೇಟೆಡ್ ಆಗಿ ಏನಾದರೂ ಪ್ರಾಬ್ಲಮ್ ಇದೆ ನಮಗೆ ಅಂತಂದರೆ, ಅಂದರೆ ಈಗ ಸ್ಯೂಸೈಡಲ್ ಥಾಟ್ಸ್ ಬರ್ತಾ ಇರೋದಿರ್ಬೋದು, ಇಲ್ಲ ಬೇರೆ ಏನೋ ಡಿಪ್ರೆಷನಲ್ಲಿ ಇದ್ದೀವಿ, ಈ ರೀತಿಯಾಗಿ ಆಯಿತು ಅಂದರೆ ಇಲ್ಲಿ ಮೆಂಟಲ್ ಹೆಲ್ಪ್ ಲೈನ್ಗೆ ಕಾಲ್ ಮಾಡುವಂಥದ್ದು. ಸೊ ಇದರ ನಂಬರ್ ಬಂದು 14416. ಸೊ ಈ ನಂಬರ್ಗೆ ಕಾಲ್ ಮಾಡಿದ್ರೆ ಇದು ಟೋಲ್ ಫ್ರೀ ನಂಬರ್ ಆಗಿರುತ್ತೆ. ಸೊ ಇಲ್ಲಿ ಕಾಲ್ ಮಾಡಿದಾಗ ನಿಮಗೆ ಮೆಂಟಲ್ ಹೆಲ್ತ್ಗೆ ಏನು ಬೇಕು ಅಂದರೆ ಯಾರಾದರೂ ಒಬ್ಬರು ಪ್ರೊಫೆಷ್ನಲ್ ಬೇಕು, ಟ್ರೈನ್ ಪ್ರೊಫೆಷ್ನಲ್ ಬೇಕು ಅಂತಂದರೆ ಅವ್ರಿಗೆ ನಿಮ್ಮನ್ನ ಕನೆಕ್ಟ್ ಮಾಡ್ತಾರೆ ಇದರಲ್ಲಿ. ಓಕೆ ಅಲ್ವಾ? ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಈ ಒಂದು ಇನಿಷಿಯೇಟಿವ್ ಬಂದು ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ಅಫೇರ್ಸ್, ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ಅಫೇರ್ಸ್ ಏನಿದೆ ಅದರ ಒಂದು ಇನಿಷಿಯೇಟಿವ್ ಆಗಿರುತ್ತೆ ಈ ಟೆಲಿಮಾನಸ್. ಇದು ಕೂಡ ನಮಗೆ ಇಂಪಾರ್ಟೆಂಟ್, ಓಕೆನಾ? ಸೊ ಇದರ ಮುಖ್ಯ ಲಕ್ಷಣಗಳೇನು ಟೆಲಿಮಾನಸ್ದು ಅಂದರೆ, ಒಂದು ಈಗಾಗಲೇ ಹೇಳಿರೋ ಥರ 24/7 ಅವೈಲಬಿಲಿಟಿ ಇರುತ್ತೆ. ಎರಡನೇದಾಗಿ ಏನು ಅಂತಂದರೆ ಇಲ್ಲಿ ಮೆಂಟಲ್ ಹೆಲ್ತ್ ಕೌನ್ಸಿಲಿಂಗನ್ನು ಕೊಡ್ತಾರೆ. ಅಂದರೆ ಏನಾದರೂ ನೀವು ಸ್ಟ್ರೆಸ್ಸಲ್ಲಿದ್ದೀರಾ, ಡಿಪ್ರೆಷನಲ್ಲಿದ್ದೀರಾ, ಇಲ್ಲ ನಿಮ್ಗೆ ಏನಾದ್ರು ಮೆಂಟಲ್ ಹೆಲ್ತ್ ಬೇರೆ ಪ್ರಾಬ್ಲಮ್ ಏನಾದರೂ ಇದೆ ಅಂತಂದರೆ ಅದಕ್ಕೆ ಬೇಕಾಗಿರುವಂಥ ಕೌನ್ಸಿಲಿಂಗನ್ನು ಇಲ್ಲಿ ಕೊಡ್ತಾರೆ. ತದನಂತರ ಈ ಒಂದು ಏನು ಆತ್ಮಹತ್ಯೆಗಳು ಹೆಚ್ಚಾಗ್ತಾ ಇತ್ತು ಸಡನ್ನಾಗಿ, ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ಇದನ್ನ ಮಾಡಿರೋದು. ಆ್ಯಂಡ್ ಈಗಾಗಲೇ ಹೇಳೋ ಥರ ಸ್ಟ್ರೆಸ್ ಇರ್ಬೋದು, ಆ್ಯಂಗ್ಸೈಟಿ ಇರ್ಬೋದು, ಇಲ್ಲಾಂದರೆ ಡಿಪ್ರೆಷನ್ ರಿಲೇಟೆಡ್ ಏನಾದರೂ ಸಪೋರ್ಟ್ ಬೇಕು ಅಂತಂದರೆ ಅದನ್ನು ಕೂಡ ಈ ಒಂದು ಟೆಲಿಮಾನಸಲ್ಲಿ ನೀಡುವಂಥದ್ದು. ಇನ್ನು ನಮ್ಮ 112 ಈಗಾಗಲೇ ನಾನು ಮಾತಾಡಿದ್ದೀನಿ, ನಮಗೆ ವಿತ್ ರೆಸ್ಪೆಕ್ಟ್ ಟು ಫೈರ್ ಇರ್ಬೋದು, ಪೊಲೀಸ್ ಇರ್ಬೋದು, ಅಥವಾ ಹೆಲ್ತ್ ಸರ್ವಿಸಸ್ ಅಂದರೆ ಆ್ಯಂಬುಲೆನ್ಸ್ ಏನಾದ್ರು ಬೇಕು ಅಂತಂದರೆ ಡೈರೆಕ್ಟ್ ಈ ನಮ್ಮ 112ಗೆ ನಾವು ಕಾಲ್ ಮಾಡ್ಬೋದಾಗುತ್ತೆ. ಸೊ ಈಗ ಏನು ಮಾಡಿದ್ದಾರೆ ಅಂತಂದರೆ ಈ 112ಗೆ ನಮ್ಮ 112ಗೆ ಟೆಲಿಮಾನಸನ್ನು ಇಂಟಿಗ್ರೇಟ್ ಮಾಡಿದ್ದಾರೆ. ಸೊ ಈಗೇನಾಗುತ್ತೆ ಅಂದರೆ ಜನ ಈ 14416ಗೆ ಕಾಲ್ ಮಾಡಬೇಕು ಅಂತ ಇಲ್ಲ. ಈಗ 112ಗೆ ಕಾಲ್ ಮಾಡಿ ಅವರು ಮಾತಾಡೋ ರೀತಿಯಲ್ಲಿ ಅವ್ರು ಡಿಪ್ರೆಷನಲ್ಲಿದ್ದಾರೆ, ಇಲ್ಲ ಆ್ಯಂಗ್ಸೈಟಿ ಇದೆ, ಸ್ಟ್ರೆಸ್ ಇದೆ ಅಂತ ಏನಾದ್ರು ಅರ್ಥ ಆಯಿತು ಅಂದರೆ ಡೈರೆಕ್ಟಾಗಿ ಅವ್ರನ್ನ ಟೆಲಿಮಾನಸ್ ಮುಖಾಂತರ ಒಂದು ಮೆಂಟಲ್ ಹೆಲ್ತ್ ಪ್ರೊಫೆಷ್ನಲ್ಗೆ ಕನೆಕ್ಟ್ ಮಾಡ್ತಾರೆ. ಓಕೆನಾ? ಈಗ ಹೇಗೆ 112 ಕರೆಕ್ಟ್ ಮಾಡಿದ್ರೆ ನಮಗೆ ಆ್ಯಂಬುಲೆನ್ಸ್ಗೆ ಇಲ್ಲ ಪೊಲೀಸ್ಗೆ ಇಲ್ಲ ಫೈರ್ ಆ್ಯಂಬುಲೆನ್ಸ್ಗೆ ಕನೆಕ್ಟ್ ಮಾಡ್ತಾರೆ. ಆ ರೀತಿಯಾಗಿಯೇ ಈ ಟೆಲಿಮಾನಸ್ ಇದು ಮೆಂಟಲ್ ಹೆಲ್ತ್ ಪ್ರೊಫೆಷ್ನಲ್ಗೆ ಡೈರೆಕ್ಟಾಗಿ ಕನೆಕ್ಟ್ ಮಾಡ್ತಾರೆ.
ಸೊ ಇದರಿಂದ ಯಾಕೆ ಈ ಒಂದು ಇನಿಷಿಯೇಟಿವನ್ನು ತಗೊಂಡಿದ್ದಾರೆ ಅಂತಂದರೆ, ಒಂದು ರೈಸಿಂಗ್ ಮೆಂಟಲ್ ಹೆಲ್ತ್ ಇಶ್ಯೂಸ್ಗಳು ಹೆಚ್ಚಾಗ್ತಾ ಇದೆ, ಕರೆಕ್ಟ್ ಅಲ್ವಾ? ಮೆಂಟಲ್ ಹೆಲ್ತ್ ಇಶ್ಯೂಸ್ಗಳು ಹೆಚ್ಚಾಗ್ತಾ ಇದೆ. ನಾವು ಯಾಕೆ ಅಂತಂದರೆ ಯೂಶಲಾಗಿ ವರ್ಕ್ ಫ್ರಮ್ ಹೋಮ್ ಇರ್ಬೋದು, ಇಲ್ಲಾಂತಂದರೆ ಯಾವಾಗಲೂ ಸಾಫ್ಟ್ವೇರ್ ಅಂದರೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ವರ್ಕ್ ಮಾಡೋದಿರ್ಬೋದು, ಇಲ್ಲ ಬೇರೆ ಬೇರೆ ಇರುವಂಥ ನಮ್ಮ ಲೈಫ್ ಸ್ಟೈಲೇ ಈಗ ಏನಂತಂದರೆ ಒಂಥರ ಸ್ಟ್ರೆಸ್, ಈಗ ಸೋಷಿಯಲ್ ಮೀಡಿಯಾಯಿಂದ ಒಂಥರ ಆಂಗ್ಸೈಟಿ ಡೆವಲಪ್ ಆಗೋದು, ಈ ರೀತಿಯಾಗಿ ಆಗ್ತಾ ಇರುವಂಥ ಕಾರಣ. ತದನಂತರ ಎಕ್ಸಾಮ್ ಸ್ಟ್ರೆಸ್ಗಳು ಕೂಡ ಜನರಲ್ಲಿ ಇದೆ ಅಂತ, ಅಂದರೆ ಜನರಲ್ಲಿ ಅನ್ನೋದಕ್ಕಿಂತ ಏನು ಸ್ಟೂಡೆಂಟ್ಸ್ಗಳು ಏನಿರ್ತಾರೆ ಅವರಲ್ಲಿ ಎಕ್ಸಾಮ್ ಸ್ಟ್ರೆಸ್ ಇರ್ಬೋದು, ಇಲ್ಲ ಬೇರೆ ರೀತಿಯಾದ ಯೂತ್ ಸ್ಟ್ರೆಸ್ಗಳು ಏನೇನಿರ್ತವೆ, ಆಂಗ್ಸೈಟಿ, ಇವುಗಳಿಂದ ಇರ್ಬೋದು, ಇಲ್ಲ ಅಂತಂದರೆ ಪೋಸ್ಟ್ ಕೋವಿಡ್ ಆಗಿರುವಂಥ ಒಂದು ಇಂಪ್ಯಾಕ್ಟ್, ಅದರಿಂದ ಇವೆಲ್ಲನೂ ಹೆಚ್ಚಾಗ್ತಾ ಇರುವಂಥ ಕಾರಣ ಈ ಒಂದು ಇನಿಷಿಯೇಟಿವನ್ನು ತಗೊಂಡಿರುವಂಥದ್ದು. ಇದು ನಮಗೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಆಯಿತು ಅಲ್ವಾ. ಈಗ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನಾವು ಇದನ್ನ ಹೇಗೆ ಬಳಸ್ಬೋದು ಅಂತ ನೋಡೋಣ. ಸೊ ಮೊದಲಿಗೆ ನಾವು ನೋಡಿದಾಗ ಈಗಾಗಲೇ ನಾನು ಏನು ಹೇಳಿದೆ, ರೈಸಿಂಗ್ ಮೆಂಟಲ್ ಹೆಲ್ತ್ ಇದೆಲ್ಲ ಜಾಸ್ತಿ ಆಗ್ತಾ ಇದೆ ಅಂತ. ಸೊ ಈ ಒಂದು ಇನಿಷಿಯೇಟಿವಿಂದ ಏನು ಅಂದರೆ ಗವರ್ನೆನ್ಸ್ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ. ಗವರ್ನೆನ್ಸ್ ಆ್ಯಂಡ್ ಹೆಲ್ತ್ ಟಾಪಿಕ್ ಬಂದಾಗ ಸರ್ಕಾರ ಯಾವ ರೀತಿಯಾದ ಕ್ರಮಗಳನ್ನು ತಗೋತಾ ಇದೆ, ಈ ರೀತಿಯಾದ ಒಂದು ನಾಗರಿಕರ ಮಾನಸಿಕ ಆರೋಗ್ಯಕ್ಕೆ ಕುರಿತಾದಂತೆ ಸರ್ಕಾರ ಯಾವ ರೀತಿಯಾದ ನಡೆಗಳನ್ನು ತಗೊಂಡಿದೆ, ಯಾವ ರೀತಿಯಾದ ಕ್ರಮಗಳನ್ನು ತಗೊಂಡಿದೆ ಅಂದಾಗ ಈ ಒಂದು ಇನಿಷಿಯೇಟಿವನ್ನು ಎಕ್ಸಾಂಪಲ್ ಆಗಿ ಬಳಸ್ಬೋದು. ತದನಂತರ ವಿತ್ ರೆಸ್ಪೆಕ್ಟ್ ಟು ಎಥಿಕ್ಸ್ ಏನಾದ್ರು ಕ್ವೆಶನ್ಸ್ ಬಂತು ಅಂತಂದರೆ ಅಲ್ಲಿ ನಾವು ಇದನ್ನು ಆನ್ಸರ್ ಮಾಡ್ಬೋದಾಗುತ್ತೆ, ಓಕೆನಾ. ಮತ್ತು ಮೂರನೇದಾಗಿ ಬಂದಾಗ ಗವರ್ನೆನ್ಸ್ ಅಂತ ಬಂದಾಗನೇ ಸರ್ವಿಸ್ ಡೆಲಿವರಿ ಬರುತ್ತೆ, ಕರೆಕ್ಟ್ ಅಲ್ವಾ. ಸರ್ವಿಸ್ ಡೆಲಿವರಿ ಬಂದು ಏನಾಗುತ್ತೆ, ಎಫೆಕ್ಟಿವ್ ಸರ್ವಿಸ್ ಡೆಲಿವರಿ ಆಗುತ್ತೆ. ಯಾಕೆಂತಂದರೆ ಇದು ಫಾಸ್ಟರ್ ಡೆಲಿವರಿ ಆಗುತ್ತೆ, ಅಂದರೆ ಫಾಸ್ಟರ್ ರೆಸ್ಪಾನ್ಸ್ ಟೈಮ್ ಇರುವಂಥ ಕಾರಣ ಇಟ್ ಬಿಕಮ್ಸ್ ಎನ್ ಎಫೆಕ್ಟಿವ್ ಸರ್ವಿಸ್ ಡೆಲಿವರಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಬಟ್ ಇಲ್ಲಿ ಅಗೇನ್ ಪ್ರಾಬ್ಲಮ್ಗಳು ಇದ್ದೇ ಇರುತ್ತೆ. ಪ್ರಾಬ್ಲಮ್ ಏನು ಅಂತಾನೆ, ಒಂದು ಡಿಜಿಟಲ್ ಡಿವೈಡ್, ಇನ್ನೊಂದು ಡಿಜಿಟಲ್ ಇಲ್ಲಿಟರಸಿ. ಈಗ ಎಷ್ಟೊಂದು ಜನಕ್ಕೆ ಗ್ರಾಮೀಣ ಪ್ರದೇಶಗಳಲ್ಲಿ ಹೋದರೆ ಅಲ್ಲಿ ಅವ್ರಿಗೆ ಗೊತ್ತೇ ಇರೋದಿಲ್ಲ, ಅಂದರೆ ಈ ನಂಬರ್ ಇದೆ ಅನ್ನೋದೇ ಎಷ್ಟೊಂದು ಜನಕ್ಕೆ ಗೊತ್ತಿರೋದಿಲ್ಲ. ಸೊ ಅಂಥ ಒಂದು ಸಮಯದಲ್ಲಿ ಇದೊಂದು ಪ್ರಾಬ್ಲಮ್ ಆಗುತ್ತೆ ಅನ್ನುವಂಥದ್ದು. ಅಟ್ ದ ಸೇಮ್ ಟೈಮ್ ಮೂರನೇದಾಗಿ ಏನು ಅಂತಂದರೆ ಮೆಂಟಲ್ ಹೆಲ್ತ್ ಪ್ರೊಫೆಷ್ನಲ್ಗಳು ಏನಿದ್ದಾರೆ ಇವರು ಕೂಡ ಶಾರ್ಟೇಜ್ ಆಗಿದೆ. ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಇವಾಗ ಅಂತಂದರೆ, ಯೂಶಲಾಗಿ ಎಲ್ಲಿ ನಾವು ಹೆಚ್ಚಿನದಾಗಿ ಸಂಪಾದಿಸ್ಬೋದು ಅಂಥ ಒಂದು ಕ್ಷೇತ್ರಗಳಿಗೆ ಹೋಗ್ತಾ ಇದ್ದಾರೆ. ಸೊ ಮೆಂಟಲ್ ಹೆಲ್ತ್ ಪ್ರೊಫೆಷ್ನಲ್ ಕೂಡ ಕಮ್ಮಿ ಆಗ್ತದೆ. ಅಂದರೆ ಈ ಒಂದು ಕ್ಷೇತ್ರ ಏನಿದೆ ಇದು ಅಷ್ಟಾಗಿ ಎನ್ಕರೇಜ್ ಮಾಡಿರುವಂಥ ಕ್ಷೇತ್ರ ಅಲ್ಲ. ಸೊ ಹಾಗಾಗಿ ಅದರಿಂದ ಕೂಡ ಇಲ್ಲಿ ಪ್ರಾಬ್ಲಮ್ಗಳು ಆಗುತ್ತೆ ಅನ್ನುವಂಥದ್ದು. ಸೊ ಹಾಗಾದರೆ ಏನು ಮಾಡಬೇಕು ಅಂದರೆ, ಒಂದು ಡಿಜಿಟಲ್ ಡಿವೈಡನ್ನು ಕಡಿಮೆ ಮಾಡಬೇಕು, ಡಿಜಿಟಲ್ ಲಿಟರಸಿಯನ್ನು ನಾವು ಇಲ್ಲಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಮೆಂಟಲ್ ಹೆಲ್ತ್ ಪ್ರೊಫೆಷ್ನಲ್ಸನ್ನು ಟ್ರೈನ್ ಮಾಡೋದಿರ್ಬೋದು, ಅಂದರೆ ಈಗ ಶಾರ್ಟ್ ಟರ್ಮ್ ಕೋರ್ಸ್ಗಳನ್ನು ಕೊಟ್ಟು ಇರ್ಬೋದು, ಇಲ್ಲ ಅಂತಲೇ ಮೆಂಟಲ್ ಹೆಲ್ತ್ಗೆ ರಿಲೇಟ್ ಆಗಿರುವಂಥ ಎಜುಕೇಷನ್ ಏನಿದೆ ಅದಕ್ಕೆ ಹೆಚ್ಚಿನದಾಗಿ ಪ್ರೋತ್ಸಾಹವನ್ನು ನೀಡೋ ರೀತಿಯಾಗಿ ನಾವು ಮಾಡಬೇಕಾಗುತ್ತೆ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಲಿಟಿಗನ್ಸ್ ಕ್ಯಾನ್ ಡೈರೆಕ್ಟ್ಲಿ ಅಪ್ರೋಚ್ ಹೈಕೋರ್ಟ್ ಇಫ್ ಪೊಲೀಸ್ ರಿಜೆಕ್ಟ್ಸ್ ಕಂಪ್ಲೇಂಟ್ ಅಂತ ಹೇಳಿದೆ. ಸೊ ಇಲ್ಲಿ ಏನಾಗಿದೆ ಅಂತಂದರೆ, ಒಂದು ಹೈಕೋರ್ಟ್ ಏನು ಹೇಳಿರೋದು ಅಂತಂದರೆ, ಇಲ್ಲಿ ಎರಡು ರೀತಿಯಾದ ವರ್ಡ್ಸ್ ಬರುತ್ತೆ. ಒಂದು ರಿಜೆಕ್ಷನ್ನು, ಇನ್ನೊಂದು ರೆಫ್ಯೂಸಲ್. ರಿಜೆಕ್ಷನ್ ಅಂತಲೇ ನಾನು ತಗೊಳ್ಳೋದೇ ಇಲ್ಲ ಅಂತ ಹೇಳೋದು, ಅಂದರೆ ನಾನು ಇಲ್ಲಿ ತಗೊಳ್ಳಲ್ಲ, ನೀವು ಕಂಪ್ಲೇಂಟ್ ತೊಗೊಳ್ಳಲ್ಲ ಹೋಗಿ ಅಂತ ಹೇಳೋದು ರಿಜೆಕ್ಷನ್. ರೆಫ್ಯೂಸಲ್ ಅಂತಾರೆ ಕೇವಲ ನಾನು ಕಂಪ್ಲೇಂಟ್ ತೊಗೊಳಲ್ಲ, ನಾನು ತೊಗೊಳ್ಳೋದಕ್ಕೆ ಇಷ್ಟ ಆಗಲ್ಲ, ಆ ರೀತಿಯಾಗಿ ರೆಫ್ಯೂಸ್ ಮಾಡುವಂಥದ್ದು. ಸೊ ಇದೆರಡರ ಮಧ್ಯೆ ಡಿಫ್ರೆನ್ಸ್ ಇದೆ ಅಂತ ಕೂಡ ಹೈಕೋರ್ಟ್ ಹೇಳಿದೆ. ಸೊ ಇಲ್ಲಿ ಹೈಕೋರ್ಟ್ ಏನು ಹೇಳಿದೆ ಅಂತಂದರೆ, ಏನಾದ್ರು ಪೊಲೀಸರು ರಿಜೆಕ್ಟ್ ಮಾಡಿದ್ರೆ, ಈಗ ನಾನೇನೋ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟನ್ನು ಕೊಡಬೇಕು ಅಂದಾಗ ಪೊಲೀಸರು ರಿಜೆಕ್ಟ್ ಮಾಡಿದ್ರೆ, ಅದನ್ನ ತಿರಸ್ಕರಿಸಿದ್ರೆ ಏನಾಗುತ್ತೆ, ಆಗ ನಾನು ಬೇರೆ ಸುಪೀರಿಯರ್ ಆಫೀಸರ್ಗೆ ಎಲ್ಲ ಮೆಜಿಸ್ಟ್ರೇಟ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಹೈಕೋರ್ಟ್ನ ಮೊರೆ ಹೋಗ್ಬೋದು ಅಂತ ಹೇಳಿರೋದು. ಆದರೆ ಇಲ್ಲಿ ನಮ್ಮ ಒಂದು ಭಾರತೀಯ ನ್ಯಾಯ ಸಂಹಿತ ಏನಿದೆ, ಈ BNSS ಏನು ಹೇಳುತ್ತೆ ಅಂತಂದರೆ, ಇದರಲ್ಲಿ ಬರುವಂಥ ಸೆಕ್ಷನ್ 173 ಕ್ಲಾಸ್ 4 ಇಲ್ಲಿ ಏನು ಹೇಳುತ್ತೆ ಅಂತಂದರೆ, ಆ್ಯಕ್ಚುಲ್ ಆಗಿ ಏನಾದರೂ ಪೊಲೀಸರು ರೆಫ್ಯೂಸ್ ಮಾಡಿದ್ರೆ ಆಗ ನೀವು ಸುಪೀರಿಯರ್ಗೆ ಹೋಗಬೇಕು, ಅಂದರೆ ಅವರ ಸುಪೀರಿಯರ್ ಯಾರಿರ್ತಾರೆ ಇಲ್ಲ ಮೆಜಿಸ್ಟ್ರೇಟ್ ಏನಿರ್ತಾರೆ ಅಲ್ಲಿಗೆ ಹೋಗಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ಇಲ್ಲಿ ಕೋರ್ಟು ಕ್ಲೀನಾಗಿ ಹೇಳಿದೆ, ರೆಫ್ಯೂಸಲ್ ಬೇರೆ, ರಿಜೆಕ್ಷನ್ ಬೇರೆ. ಸೊ ಹಾಗಾಗಿ ರಿಜೆಕ್ಟ್ ಮಾಡಿದ್ರೆ ಮಾತ್ರ ಡೈರೆಕ್ಟಾಗಿ ಕೋರ್ಟ್ಗೆ ಹೋಗ್ಬೋದು, ರೆಫ್ಯೂಸ್ ಮಾಡಿದ್ರೆ ಸ್ಟಿಲ್ ದೇ ಹ್ಯಾವ್ ಟು ಗೋ ಟು ಸುಪೀರಿಯರ್ ಅಥವಾ ಮೆಜಿಸ್ಟ್ರೇಟ್ ಅನ್ನುವಂಥದ್ದು. ಸೊ ಈಗಾಗಲೇ ಹೇಳಿರೋ ರೀತಿಯಾಗಿ ಈ ಒಂದು ಸ್ಟ್ಯಾಟ್ಯೂಟ್ ಏನಿದೆ, ಸೆಕ್ಷನ್ 173 ಆಫ್ ಕ್ಲಾಸ್ 4 ಆಫ್ ಭಾರತೀಯ ನ್ಯಾಯ ಸಂಹಿತ ಏನು ಹೇಳುತ್ತೆ ಅಂದರೆ, ಪೊಲೀಸ್ ಆಫೀಸರ್ಗಳು ಏನೇ ಒಂದು ರೆಕಾರ್ಡನ್ನು ರಿಸೀವ್ ಮಾಡ್ಕೊಳ್ಳೋಕ್ಕೆ ಇಲ್ಲ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ರೆಫ್ಯೂಸ್ ಮಾಡಿದ್ರೆ ಮಾತ್ರ ಈ ಒಂದು ಏನಂತೀವಿ ಕ್ಲಾಸ್ ಅಪ್ಲಿಕಬಲ್ ಆಗುತ್ತೆ ಅನ್ನುವಂಥದ್ದು. ಅದೇ ರೀತಿಯಾಗಿ ರಿಜೆಕ್ಟ್ ಮಾಡಿದ್ರೆ ಈ ಒಂದು ಏನಿದೆ ಅದನ್ನು, ಅಂದರೆ ಈ ಒಂದು ಪ್ರಾವಿಷನ್ ಏನಿದೆ ಇದು ಅಪ್ಲೈ ಆಗೋದಿಲ್ಲ. ಸೊ ಹಾಗಾಗಿ ನಮ್ಮ ಒಂದು ರಿಟ್ ಜುರಿಸ್ಟಿಕ್ಷನ್ ಅಡಿಯಲ್ಲಿ ನಾವು ಕೋರ್ಟ್ನ ಮೊರೆ ಹೋಗ್ಬೋದು ಅಂತ ಏನಿದು ಹೈಕೋರ್ಟ್ ಹೇಳಿರುವಂಥದ್ದು. ಸೊ ಇಷ್ಟು ನಮಗೆ ಆ್ಯಕ್ಚುಲಾಗಿ ಏನು ನಡೀತಾ ಇದೆ ಅಂತ.
ಇಲ್ಲಿ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಮ್ಗೆ ಏನು ಬೇಕು ಅಂದರೆ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 173 ಕ್ಲಾಸ್ 4 ಏನಿದೆ ಇದು ನಮಗೆ ಬೇಕಾಗುತ್ತೆ ಒಂದು. ತದನಂತರ FIR ರಿಜಿಸ್ಟ್ರೇಷನ್ ಬಗ್ಗೆ ಬೇಕಾಗುತ್ತೆ. ನಂತರ ಮೂರನೇದಾಗಿ ಏನು ಬೇಕು ಅಂತಂದರೆ ಇದು ರಿಜೆಕ್ಷನ್ ಮತ್ತು ರೆಫ್ಯೂಸಲ್ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಏನು ಅನ್ನೋದು ನಮಗೆ ಬೇಕಾಗುತ್ತೆ. ಸೊ ಇಷ್ಟು ನಮಗೆ ಬೇಕಾಗಿರುವಂಥದ್ದು. ಈಗ ನಾವು ಇದನ್ನ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನೋಡೋಣ ಯಾವ ರೀತಿಯಾಗಿ ಇಂಪಾರ್ಟೆಂಟ್ ಆಗುತ್ತೆ ಅಂತ. ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನಾವು ನೋಡಿದಾಗ ಏನಾಗುತ್ತೆ ಅಂದರೆ ಒಂದು ಇಲ್ಲಿ ಲೀಗಲ್ ಇಶ್ಯೂ ಮತ್ತು ಇಂಟರ್ಪ್ರಿಟೇಷನನ್ನು ಕ್ಲಿಯರ್ ಮಾಡಿರುವಂಥದ್ದು. ಅಂದರೆ ಜುಡಿಷಿಯರಿ ಏನೇ ಒಂದು ಗೊಂದಲವನ್ನು ಬಂದರೆ ಯಾವ ರೀತಿಯಾಗಿ ಸಾಲ್ವ್ ಮಾಡುತ್ತಲ್ವ ಅದೇ ರೀತಿಯಾಗಿ ಇಲ್ಲೂ ಕೂಡ ಸಾಲ್ವ್ ಮಾಡಿದೆ ಅಂತಂದರೆ ಕರೆಕ್ಟಾಗಿ ಒಂದು ಸ್ಟ್ಯಾಟ್ಯೂಟಲ್ಲಿ ಏನೇನಿದೆ ಅದನ್ನು ಕ್ಲೀನಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರುವಂಥದ್ದು. ಆ್ಯಂಡ್ ಇದೇ ಒಂದು ನಿರ್ಧಾರದಿಂದ ಏನಾಗಿದೆ ಅಂತಂದರೆ ನಾವು ಏನು ಹೇಳ್ಬೋದು ಅಂದರೆ ಪೊಲೀಸರಿಗೆ ಈ ಒಂದು ಏನೇ ಒಂದು ಮ್ಯಾಟರಲ್ಲಿ ಇರುವಂಥ ಮ್ಯಾಟರ್ ಅಥವಾ ಏನೇ ಒಂದು ಇಶ್ಯೂ ಏನಿದೆ ಇದರ ಒಂದು ಏನದು ಯಾವುದೇ ರೀತಿಯಾದ ಅಥಾರಿಟಿ ಇಲ್ಲ. ಅಂದರೆ ಪೊಲೀಸರು ಸೀದಾ FIRನ ಫೈಲ್ ಮಾಡಬೇಕೇ ಹೊರತು ಇದು ನೀವು FIR ಫೈಲ್ ಮಾಡ್ಬೋದು ಮಾಡಬಾರ್ದು ಅನ್ನುವಂಥ ಮೆರಿಟ್ಸ್ ಡಿಮೆರಿಟ್ಸನ್ನು ಡಿಸೈಡ್ ಮಾಡುವಂಥ ಅಥಾರಿಟಿ ಪೊಲೀಸರಿಗೆ ಇಲ್ಲ ಅನ್ನೋದು ನಮಗೆ ಇಲ್ಲಿ ಅರ್ಥ ಆಗುತ್ತೆ. ಆ್ಯಂಡ್ ಆಲ್ಸೋ ಇಲ್ಲಿ ಒಂದು ಏನಂತೀವಿ ಸರಿಯಾದ ಲೈನನ್ನು ಡ್ರಾ ಮಾಡಿದ್ದಾರೆ ಬಿಟ್ವೀನ್ ಅಡ್ಮಿನಿಸ್ಟ್ರೇಟಿವ್ ಇನ್ಆಕ್ಷನ್ ಮತ್ತು ಜುಡಿಷಿಯಲ್ ಓವರ್ ರೀಚ್ ಇವೆರಡರ ಮಧ್ಯೆ ಕರೆಕ್ಟಾಗಿ ಲೈನನ್ನು ಹೈಕೋರ್ಟ್ ಎಳೆದಿದೆ ಅನ್ನೋದನ್ನು, ಅಂದರೆ ಎರಡರ ಮಧ್ಯೆ ಡಿಫ್ರೆನ್ಸನ್ನು ಹೈಕೋರ್ಟ್ ತೋರಿಸಿದೆ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋತೀವಿ. ಇನ್ನು ವಿತ್ ರೆಸ್ಪೆಕ್ಟ್ ಟು ಕಾನ್ಸ್ಟಿಟ್ಯೂಷನ್ ನಾವು ನೋಡೋದಾದ್ರೆ, ನಮ್ಮ ಸಂವಿಧಾನದ ಮೂಲಕ ನಾವು ನೋಡೋದಾದ್ರೆ ಒಂದು ರಿಟ್ ಜುರಿಸ್ಟಿಕ್ಷನ್ನೇ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಕರೆಕ್ಟ್ ಅಲ್ವಾ? ರಿಟ್ ಜುರಿಸ್ಟಿಕ್ಷನ್ ಅಂಡರ್ ಆರ್ಟಿಕಲ್ 226 226ನೇ ವಿಧಿಯಲ್ಲಿ ಬರುವಂಥ ರಿಟ್ ಜುರಿಸ್ಟಿಕ್ಷನ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ತದನಂತರ ಆರ್ಟಿಕಲ್ 21 ಮತ್ತು ಆರ್ಟಿಕಲ್ 14 ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇದು ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ಗೆ ಯಾವ ರೀತಿಯಾಗಿ ಅಫೆಕ್ಟ್ ಆಗುತ್ತೆ ಅಂತ ನೋಡಿದ್ರೆ ಒಂದು ಇನ್ಫಾರ್ಮಲ್ ಪೊಲೀಸ್ ಗೇಟ್ ಕೀಪಿಂಗ್ ಏನಿರುತ್ತೆ ಅದನ್ನು ಇಲ್ಲಿ, ಅಂದರೆ ಈಗ ಕೆಲವು ಸತಿ ಏನಾಗುತ್ತೆ ಅಂತಂದರೆ ಈಗ ಯಾರೋ ಒಂದು ಕೇಸನ್ನು ತೊಗೊಂಡೋಗಿದ್ದಾರೆ, ಪೊಲೀಸರು ಒಂಥರ ಅವರ ಒಂದು ಪ್ರೆಜುಡಿಸಸನ್ನು ಇಟ್ಕೊಂಡು ಏನು ಮಾಡ್ತಾರೆ ಅಂತಾರೆ ಆ ಕೇಸ್ಗಳನ್ನ ತೊಗೊಳ್ಳೋದೇ ಇರ್ಬೋದು. ಸೊ ಈ ರೀತಿಯಾದ ಒಂದು ಇನ್ಯಾಕ್ಷನ್ಗಳೇನಿರುತ್ತೆ ಅವುಗಳನ್ನು ಇಲ್ಲಿ ರೆಡ್ಯೂಸ್ ಮಾಡ್ಬೋದು ಅನ್ನುವಂಥದ್ದು. ನಂತರ ಏನು ಅಂತಂದರೆ ಇಷ್ಟು ದಿನ ಏನು ಹೇಳ್ಕೊಂಬಂದಿದ್ದಾರೆ ಅಂದರೆ FIR ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಏನಿದೆ ಇದು ಆ್ಯಕ್ಚುಲಾಗಿ ಇನ್ವೆಸ್ಟಿಗೇಷನ್ ಅಷ್ಟೇ. ಇಲ್ಲಿ ಇನ್ವೆಸ್ಟಿಗೇಷನ್ ಅಷ್ಟೇ, ಅಂದರೆ ಏನಾಗಿದೆ ಅನ್ನೋದರ ಒಂದು ರೆಕಾರ್ಡ್ ಅಷ್ಟೇ ಇದು, ಬದಲಿಗೆ ಇದು ಟ್ರಯಲ್ ಅಲ್ಲ ಅನ್ನುವಂಥ ಏನು ಮೊದಲಿಂದ ಹೇಳ್ಕೊಂಬಂದಿದ್ದಾರೆ ಅದನ್ನ ಇಲ್ಲಿ ಮತ್ತೊಂದು ಬಾರಿ ಎಂಫಸಿಸನ್ನು ಕೊಟ್ಟಿದ್ದಾರೆ ಇದರ ಮೇಲೆ ಅನ್ನುವಂಥದ್ದು. ಅಂದರೆ ಎಷ್ಟೊಂದು ಬಾರಿ ಏನಾಗುತ್ತೆ ಅಂತಂದರೆ FIR ದರ್ಜಾಗಿದೆ ಅಂದಿದ ತಕ್ಷಣ ಅದೇ ಟ್ರಯಲ್ ಅನ್ನೋ ಥರ, ಅಂದರೆ ಆ FIR ದರ್ಜಾಗಿದೆ ಅಂದರೆ ಅಲ್ಲಿ ತಪ್ಪಿದೆ ಅನ್ನೋ ರೀತಿಯಾಗಿ ಜನರಲ್ಲಿ ಒಂದು ತಪ್ಪು ಪರಿಕಲ್ಪನೆ ಇದೆ. ಸೊ ಹಾಗಾಗಿ ಅದನ್ನ ಇಲ್ಲಿ ಹೋಗಲಾಡಿಸಿದೆ ಹೈಕೋರ್ಟ್ ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಹಾಗಾದ್ರೆ ಈ ಒಂದು ಜಡ್ಜ್ಮೆಂಟಿಂದ ಏನನ್ನ ನಾವು ಅರ್ಥ ಮಾಡ್ಕೋಬೇಕು ಅಥವಾ ಈ ಜಡ್ಜ್ಮೆಂಟ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡಿದ್ರೆ ಮೊದಲಿಗೆ ಇಲ್ಲಿ ಪೊಲೀಸರ ಒಂದು ಅಕೌಂಟಬಿಲಿಟಿ ಏನಿದೆ ಅಕೌಂಟಬಿಲಿಟಿ ಹೆಚ್ಚಾಗುತ್ತೆ. ಯಾಕೆಂತಂದ್ರೆ ಈಗ ಯಾರೋ ಒಬ್ರು ಪೊಲೀಸರು ರಿಜೆಕ್ಟ್ ಮಾಡಿದ್ದಾರೆ ನಮ್ಮ ಒಂದು FIRನ ಫೈಲ್ ಮಾಡೋದಕ್ಕೆ ಅಂತ ಕೋರ್ಟ್ಗೆ ಹೋದ್ರೆ ಅಲ್ಲಿ ಆ ಒಂದು ಪೊಲೀಸರ ಅಕೌಂಟಬಿಲಿಟಿ ಟೆಸ್ಟ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಅದಕ್ಕೆ ಇಂಪಾರ್ಟೆಂಟ್. ಎರಡನೇದಾಗಿ ನೋಡಿದಾಗ ನಾಗರಿಕರ ಹಕ್ಕುಗಳು ಏನಿದೆ ಅವುಗಳ ಒಂದು ರಕ್ಷಣೆ ಅಂತ ಹೇಳ್ಬೋದು, ಸಿಟಿಸನ್ಸ್ ರೈಟ್ಸ್ನ ಪ್ರೊಟೆಕ್ಷನ್ ಅಂತ. ಮೂರನೇದಾಗಿ ನೋಡಿದಾಗ ಜುಡಿಷಿಯರಿಯ ಒಂದು ರೋಲ್ ಏನಿದೆ ಅದು ಇಲ್ಲಿ ಮತ್ತಷ್ಟು ಬಲಪಡಿಸಿರುವಂಥದ್ದು, ಸ್ಟ್ರೆಂಥನ್ಸ್ ಜುಡಿಷಿಯರೀಸ್ ರೋಲ್ ಅಂತ ಈ ಒಂದು ಜಡ್ಜ್ಮೆಂಟಿಂದ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಪೆಂಡಿಂಗ್ ಅನುಗ್ರಹ ಕಾಂಪೆನ್ಸೇಷನ್ ಫಾರ್ ಕ್ಯಾಟಲ್ ಡೆತ್ಸ್ ರೇಸ್ಡ್. ಇಲ್ಲಿ ನಮಗೆ ಇದು ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಅಷ್ಟೇ ನಮಗೆ ಬೇಕಾಗುತ್ತೆ. ಈ ಒಂದು ಅನುಗ್ರಹ ಕಾಂಪೆನ್ಸೇಷನ್ ಸ್ಕೀಮ್ ಏನಿದೆ ಅಥವಾ ಅನುಗ್ರಹ ಸ್ಕೀಮ್ ಏನಿದೆ ಅದರ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಬೇಕು. ಆ್ಯಕ್ಚುಲ್ ಆಗಿ ಇಶ್ಯೂ ಏನು ಅಂತಂದರೆ ಈ ಒಂದು ಏನು ಅನುಗ್ರಹ ಸ್ಕೀಮ್ ಅಡಿಯಲ್ಲಿ ಕಾಂಪೆನ್ಸೇಷನನ್ನು ಕೊಡ್ತಾರೆ ಆ ಒಂದು ಕಾಂಪೆನ್ಸೇಷನನ್ನು ಕೊಡೋದ್ರಲ್ಲಿ ಲೇಟ್ ಆಗಿದೆ. ಸೊ ಇದರಿಂದ ಅದು ಎಲ್ಲಿ ಎಸ್ಪೆಷಲಿ ಬಂದು ಕೋಸ್ಟಲ್ ಡಿಸ್ಟ್ರಿಕ್ಟ್ಸ್ ಏನಿದ್ದಾವೆ ಇಲ್ಲಿ ಈ ರೀತಿಯಾಗಿ ಆಗಿರುವಂಥ ಕಾರಣ ಈ ಒಂದು ಏನು ಅನುಗ್ರಹ ಪೇಮೆಂಟ್ಗಳೇನಿದೆ ಅನುಗ್ರಹ ಸ್ಕೀಮ್ ಅಡಿಯಲ್ಲಿರುವಂಥ ಕಾಂಪೆನ್ಸೇಷನ್ ಇದೆ ಇದನ್ನು ನೀವು ಬೇಗ ಕೊಡಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಇದು ನ್ಯೂಸಲ್ಲಿರುವಂಥದ್ದು. ನಮಗೆ ಅನುಗ್ರಹ ಸ್ಕೀಮ್ ಬಗ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೊದಲಿಗೆ ಈ ಒಂದು ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡಿರೋದು ಕರ್ನಾಟಕ ರಾಜ್ಯ ಸರ್ಕಾರ. ಕರೆಕ್ಟ್ ಅಲ್ವಾ? ಸೊ ಸ್ಟೇಟ್ ಗವರ್ನಮೆಂಟ್ ಈ ಒಂದು ಸ್ಕೀಮನ್ನು ಸ್ಟಾರ್ಟ್ ಮಾಡಿರುವಂಥದ್ದು. ಸೊ ಯಾವ ವರ್ಷದಲ್ಲಿ ಈ ಸ್ಕೀಮನ್ನು ಸ್ಟಾರ್ಟ್ ಮಾಡಿರೋದು? 2013ರಲ್ಲಿ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದರ ಮುಖ್ಯ ಆಬ್ಜೆಕ್ಟಿವ್ ಏನು ಅಂತಂದರೆ ಈಗ ಏನಾದರೂ ಲೈಫ್ ಸ್ಟಾಕ್ಗಳು ಅಂದರೆ ಈಗ ಕುರಿ ಕೋಳಿ ಇರ್ಬೋದು, ಇಲ್ಲಾಂತಂದರೆ ಹಸುಗಳಿರ್ಬೋದು, ದನ ಕರುಗಳಿರ್ಬೋದು, ಇವೆಲ್ಲನೂ ಏನಾದರೂ ಸಾವನ್ನಪ್ಪಿದ್ರೆ ಡ್ಯೂ ಟು ಡಿಸೀಸ್ ಆರ್ ಆಕ್ಸಿಡೆಂಟ್, ಅಂದರೆ ಏನಾದರೂ ರೋಗಗಳು ಬಂದು ಇಲ್ಲ ಏನಾದರೂ ಒಂದು ಆಕ್ಸಿಡೆಂಟ್ ಆಗಿ ಏನಾದರೂ ಸಾವನ್ನಪ್ಪಿದ್ರೆ ಅಂಥ ಒಂದು ರೈತರಿಗೆ ಅಂದರೆ ಆ ಒಂದು ಲೈಫ್ ಸ್ಟಾಕ್ನ ಓನರ್ಗಳು ಏನಿರ್ತಾರೆ ಅವರಿಗೆ ಫೈನಾನ್ಷಿಯಲ್ ರಿಲೀಫನ್ನು ಸರ್ಕಾರ ಕೊಡುತ್ತೆ ಅಂತ ಅನ್ನುವಂಥದ್ದು ಇದರ ಮುಖ್ಯ ಏನೊಂದು ಆಬ್ಜೆಕ್ಟಿವ್ ಆಯಿತು.
ಆ್ಯಂಡ್ ಇದರ ಮುಖಾಂತರ ಏನು ಅಂತಂದರೆ 15,000 ರೂಪಾಯಿ ಒಂದು ಹಸು ಅಥವಾ ಎಮ್ಮೆ ಏನಾದ್ರು ಸತ್ತೋಯ್ತು ಅಂತಂದರೆ 15,000 ರೂಪಾಯಿ ಕೊಡ್ತಾರೆ. ಅದೇ ಒಂದು ಕುರಿ ಅಥವಾ ಮೇಕೆ ಸಾಯಿತು ಅಂತಂದರೆ 7,500 ರೂಪಾಯಿಯನ್ನು ಕೊಡ್ತಾರೆ. ಸೊ ಈ ಕಾಂಪನ್ಸೇಷನ್ ಅಮೌಂಟು ನೀವು ನೆನ್ಪಿಟ್ಕೊಳ್ಳಿ. ತದನಂತರ ಯಾವ ರೈತರಿಗೆ ಇದನ್ನು ಕೊಡ್ತಾರೆ ಅಂತಂದರೆ, ಒಂದು GPRS ಫೋಟೋಗ್ರಾಫ್ ತೊಗೊಂಡಿರಬೇಕು. ಅಂದರೆ ಈಗ ಏನಾಗುತ್ತೆ ಅಂತಂದರೆ ಅವ್ರಿಗೆ ಯಾವ ರೀತಿಯಾಗಿ ಒಂದು ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಹೋಗುತ್ತೆ ಅಂತಂದರೆ, ಮೊದಲಿಗೆ ಒಂದು GPRS ಬೇಸ್ಡ್ ಫೋಟೋವನ್ನು ತೊಗೊಂಡಿರಬೇಕು. ಯಾವುದು ಆ ಸತ್ತಿರುವಂಥ ಕುರಿದು ಮೇಕೆದು ಇಲ್ಲ ಹಸು ಏನು ಸತ್ತಿರುತ್ತೆ ಅದರದ್ದು ಒಂದು ಫೋಟೋನ ತೊಗೋಬೇಕು. ಯಾವಾಗ ಒಂದು ಬಿಫೋರ್ ಅಟಾಪ್ಸಿ ತೊಗೊಬೇಕು, ಒಂದು ಆಫ್ಟರ್ ಅಟಾಪ್ಸಿ ತೊಗೋಬೇಕು. ಓಕೆನಾ? ಅದೇನು ಜೊತೆಗೆ ಆ ಒಂದು ಓನರ್ ಯಾರು ಇರ್ತಾರೆ ಆ ಓನರ್ ಜೊತೆಗೆ ಆ ಒಂದು ಫೋಟೋನ ತೊಗೊಂಡಿರ್ಬೇಕು. ಅದನಂತರ ಈ ತೊಗೊಂಡಿರುವಂಥ ಫೋಟೋನ ಎರಡನೇದಾಗಿ ಅಲ್ಲಿ ವೆಟರ್ನರಿ ಡಾಕ್ಟರ್ ಯಾರು ಅಟಾಪ್ಸಿ ಮಾಡಿರ್ತಾರೆ ಅವ್ರಿಗೆ ಅದನ್ನ ಕೊಟ್ಟು ತೋರಿಸ್ಬೇಕು. ಅದು ಸರಿ ಇದೆಯಾ ಇಲ್ವಾ ಅಂತ ಅವರು ಐಡೆಂಟಿಫೈ ಮಾಡಿದ್ಮೇಲೆ ಮೂರನೇದಾಗಿ ಆ ಡಾಕ್ಯುಮೆಂಟ್ಸನ್ನೆಲ್ಲ ಈ ಒಂದು ಓನರ್ ಏನಿರ್ತಾರೆ ಆ ಓನರ್ ಸೈನ್ ಮಾಡಿ ಸರ್ಕಾರಕ್ಕೆ ಅದನ್ನ ಜಮಾಪಡಿಸ್ಬೇಕು. ಒನ್ಸ್ ಅದೆಲ್ಲ ಗೊತ್ತಾದ ಮೇಲೆ ಸರಿ ಇದೆಯಾ ಎಲ್ಲ ನೋಡಿದ್ಮೇಲೆ ಆ ಒಂದು ಆಧಾರ್ ಲಿಂಕ್ಡ್ ಬ್ಯಾಂಕ್ ಅಕೌಂಟ್ ಏನಿರುತ್ತೆ ಅದಕ್ಕೆ ಏನು ಹಣ ಹೋಗಬೇಕು ಆ ಒಂದು ಹಣ ಹೋಗುತ್ತೆ ಅನ್ನುವಂಥದ್ದು. ಸೊ ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಒಂದು ಸೋಷಿಯಲ್ ಸೆಕ್ಯೂರಿಟಿಯನ್ನು ಇಲ್ಲಿ ಎನ್ಶೋರ್ ಮಾಡುತ್ತೆ. ಎರಡನೇದಾಗಿ ನೋಡಿದಾಗ ಇಮಿಡಿಯೇಟ್ ರಿಲೀಫನ್ನು ಕೊಡುತ್ತೆ. ಅಂದರೆ ಈಗ ಆ ಒಂದು ಲೈಫ್ ಸ್ಟಾಕ್ನ ಒಂದು ಸಾವಿನಿಂದ ಆ ಒಂದು ಫ್ಯಾಮಿಲಿಗೆ ಆ ಒಂದು ಪರಿವಾರಕ್ಕೆ ಏನಾದರೂ ನಷ್ಟ ಆಗ್ತಾಯಿದೆ ಅಂದರೆ ಆ ನಷ್ಟನ ಇಲ್ಲಿ ಏನಂತೀವಿ ಬ್ಯಾಲೆನ್ಸ್ ಮಾಡುತ್ತೆ. ಮತ್ತು ಮೂರನೇದಾಗಿ ಈಗಾಗಲೇ ಹೇಳಿರೋ ಥರ ಎಕನಾಮಿಕ್ ಡಿಸ್ಟ್ರೆಸ್ಸನ್ನು ಇದು ಕಡಿಮೆ ಮಾಡುತ್ತೆ ಅನ್ನುವಂಥದ್ದು. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಈಗ ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ದೊಡ್ಡಬಳ್ಳಾಪುರದಲ್ಲಿ ವಿನೂತನ ಜನ್ಸಿ ಅಂಚೆ ಕಚೇರಿ ಉದ್ಘಾಟನೆ. ಸೊ ಮೊದಲಿಗೆ ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಈ ರೀತಿಯಾದ ಒಂದು ಕ್ವೆಶನ್ಸ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ಎಲ್ಲಿ ಮೊದಲನೇದೆಲ್ಲಿ ಎರಡನೇದೆಲ್ಲಿ ಈ ರೀತಿಯಾಗಿ ಅಂದರೆ ಗ್ರೂಪ್ ಸಿ ಅಲ್ಲಿ ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಮತ್ತು ಇನ್ನೇನು ಅಂತಂದರೆ ಈ ಒಂದು ಯಾವ ರೀತಿಯಾಗಿ ಸರ್ಕಾರ ಜನರ ಒಂದು ಅಗತ್ಯತೆಗಳಿಗೆ ರೆಸ್ಪಾಂಡ್ ಮಾಡ್ತಾ ಇದೆ ಅನ್ನುವಂಥ ಒಂದು ಕ್ವೆಶನ್. ಅಂದರೆ ವಿತ್ ರೆಸ್ಪೆಕ್ಟ್ ಟು ಗವರ್ನೆನ್ಸ್ ಏನಾದ್ರು ಕ್ವೆಶನ್ ಬಂದರೆ ಅಲ್ಲಿ ಇದನ್ನ ಎಕ್ಸಾಂಪಲ್ ಆಗಿ ಬರಿಬೋದಾಗುತ್ತೆ. ಓಕೆನಾ? ಆ ಒಂದು ದೃಷ್ಟಿಯಿಂದ ಈ ಆರ್ಟಿಕಲ್ನ ನೋಡ್ತಾ ಇದ್ದೀವಿ. ಸೊ ಮೊದಲನೇದಾಗಿ ಈ ಒಂದು ಜೆನ್ಸಿ ಪೋಸ್ಟ್ ಆಫೀಸನ್ನು ಎಲ್ಲಿ ಓಪನ್ ಮಾಡಿದ್ದಾರೆ ಅನ್ನೋದು ನಮಗೆ ಬೇಕು. ಎಲ್ಲಿ ಅಂತಂದರೆ ಗೀತಮ್ ಯೂನಿವರ್ಸಿಟಿ. ಗೀತಮ್ ಯೂನಿವರ್ಸಿಟಿ ದೊಡ್ಡಬಳ್ಳಾಪುರದಲ್ಲಿ ಇದನ್ನು ಎಸ್ಟಾಬ್ಲಿಷ್ ಮಾಡಿರೋದು. ಅಂದರೆ ಇದು ರಾಜ್ಯದಲ್ಲಿ ಎರಡನೆಯದಾಗಿರುತ್ತೆ. ಮೊದಲನೇದು ಎಸ್ಟಾಬ್ಲಿಷ್ ಮಾಡಿರುವಂಥದ್ದು ಆಚಾರ್ಯ ಕಾಲೇಜಲ್ಲಿ ಮೊದಲನೇ ಒಂದು ಜೆನ್ಸಿ ಪೋಸ್ಟ್ ಆಫೀಸನ್ನು ಓಪನ್ ಮಾಡಿದ್ದಾರೆ. ಎರಡನೇದು ಒಂದು ಗೀತಮ್ ಯೂನಿವರ್ಸಿಟಿ ದೊಡ್ಡಬಳ್ಳಾಪುರದಲ್ಲಿ ಎರಡನೇದು. ಆ್ಯಂಡ್ ಇದೇ ತಿಂಗಳಲ್ಲೇ ಬೇರೆ ಬೇರೆ ಕಡೆ ರಾಯಚೂರು, ತುಮಕೂರು, ಸೂರತ್ಕಲ್ನಲ್ಲೂ ಕೂಡ ಈ ರೀತಿಯಾದ ಹೊಸ ಒಂದು ಅಂಚೆ ಕಚೇರಿಗಳನ್ನು ತೆಗಿತೀವಿ ಅಂತ ಕೂಡ ಹೇಳಿರುವಂಥದ್ದು. ಅದು ನಮಗೆ ಬೇಕು. ನಂತರ ಏನು ಬೇಕಾಗುತ್ತೆ ಅಂತಂದರೆ, ಈ ಒಂದು ಜೆನ್ಸಿ ಪೋಸ್ಟ್ ಆಫೀಸು ಯಾಕೆ ವಿಭಿನ್ನವಾಗಿರುತ್ತೆ ಅಂತಂದರೆ, ಇಲ್ಲಿ ಫ್ರೀ ವೈಫೈಯನ್ನು ಕೊಡ್ತಾರೆ. ಅಷ್ಟೇ ಅಲ್ಲದೆ ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ಗಳನ್ನು ಕೊಟ್ಟಿರ್ತಾರೆ. ಮತ್ತು ಕಾಫಿ ಇರ್ಬೋದು, ಪುಸ್ತಕದ ವ್ಯವಸ್ಥೆ ಇರ್ಬೋದು, ಡಿಜಿಟಲ್ ಪಾವತಿಗಳಿರ್ಬೋದು, ಇವುಗಳನ್ನೆಲ್ಲ ಕೂಡ ಈ ಒಂದು ಜೆನ್ಸಿ ಪೋಸ್ಟ್ ಆಫೀಸಲ್ಲಿ ಇಟ್ಟಿದ್ದಾರೆ. ಅಂದರೆ ಓವರ್ ಆಲ್ ಆಗಿ ನೋಡಿದಾಗ ಜೆನ್ಜಿಯನ್ನು ಅಟ್ರಾಕ್ಟ್ ಮಾಡೋದಕ್ಕೆ ಈ ಒಂದು ಪೋಸ್ಟ್ ಆಫೀಸನ್ನು ಇಟ್ಟಿರುವಂಥದ್ದು. ಆ್ಯಂಡ್ ಯಾವ್ಯಾವ ವಿಶೇಷ ಸೌಲಭ್ಯತೆಗಳನ್ನು ಈ ಒಂದು ಜೆನ್ಸಿ ಪೋಸ್ಟ್ ಆಫೀಸಲ್ಲಿ ಇಟ್ಟಿದ್ದಾರೆ, ಒಂದು ಆಧಾರ್ ಸೀಡಿಂಗ್ ಇರ್ಬೋದು, ಪಾಸ್ಪೋರ್ಟ್ ಅರ್ಜಿ ಸಲ್ಲಿಕೆ ಮಾಡೋದಿರ್ಬೋದು, ಬ್ಯಾಂಕಿಂಗ್ ಸೇವೆಗಳಿರ್ಬೋದು, ಇಲ್ಲ ಅಂತಂದರೆ ಏನಾದ್ರು ವೃತ್ತಿಪರ ಅಥವಾ ಶೈಕ್ಷಣಿಕ ಪರೀಕ್ಷೆಗಳಿಗೆ ಏನಾದರೂ ದಾಖಲೀಕರಣ ಬೇಕು ಅಂತಂದರೆ ಅವುಗಳನ್ನು ಕೂಡ ಇಲ್ಲಿ ನೀಡಿರುವಂಥದ್ದು. ಸೊ ಈ ರೀತಿಯಾಗಿ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಜೆನ್ಸಿ ಹೇಗೆ ಅಂತಂದರೆ ಎಲ್ಲ ಒಂದೇ ಪ್ಲೇಸಲ್ಲಿರಬೇಕು, ಟೈಮ್ ಉಳಿಬೇಕು, ಬೇಗ ಆಗಬೇಕು, ಕರೆಕ್ಟ್ ಅಲ್ವಾ? ಸೊ ಈ ರೀತಿಯಾಗಿರುವಾಗ ಎಲ್ಲ ಒಂದೇ ಪ್ಲೇಸಲ್ಲಿ ಇದೆ ಅಂತಂದರೆ ಇಟ್ ವಿಲ್ ಬಿ ವೆರಿ ಗುಡ್, ದೇ ವಿಲ್ ಯೂಸ್ ಇಟ್ ಅನ್ನುವಂಥದ್ದು. ಅಂದರೆ ಈಗ ಏನು ಆಚಾರ್ಯ ಕಾಲೇಜಲ್ಲಿ ಈಗಾಗಲೇ ಓಪನ್ ಮಾಡಿದ್ದಾರೆ ಅದು ಚೆನ್ನಾಗೇ ವರ್ಕ್ ಆಗ್ತಿದೆ. ಸೊ ಅದೇ ಒಂದು ಮಾದರಿಯಲ್ಲೇ ಬೇರೆ ಕಡೆ ಕೂಡ ನಾವು ಓಪನ್ ಮಾಡ್ತಾ ಇದ್ದೀವಿ ಅಂತ ಹೇಳಿರೋದು. ಇಷ್ಟೇ ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್. ಈಗ ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಏಮ್ಸ್ನಿಂದ ಅಂಟಾರ್ಟಿಕಾದಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಸಾಧನೆ. ಸೊ ಈ ಒಂದು ಅಲ್ಟ್ರಾಸೌಂಡ್ನ ಹೆಸರೇನು, ಒಂದು ಸ್ಕ್ಯಾನರ್ನ ಹೆಸರೇನು ಅಂತಂದರೆ ಟೆಲಿರೋಬೋಟಿಕ್ ಅಲ್ಟ್ರಾಸೌಂಡ್ ಸ್ಕ್ಯಾನರ್ ಅಂತ. ಓಕೆನಾ? ಸೊ ಇಲ್ಲಿ ಎಷ್ಟು ಹೇಳಿರುವಾಗೆ ಟೆಲಿ ಅಂತಂದ್ರೇನು, ನಾವು ಎಲ್ಲೋ ಬೇರೆ ಕಡೆ ಇರ್ತೀವಿ, ಇನ್ನೊಂದು ಎಲ್ಲೋ ಕಡೆ ಇರುತ್ತೆ. ಅಂದರೆ ಇಲ್ಲಿ ರೋಬೋಟ್ ಕೈಗಳನ್ನು ಬಳಸಿ ದೆಹಲಿಯಲ್ಲೇ ಕೂತ್ಕೊಂಡು ಅಂಟಾರ್ಟಿಕಾದಲ್ಲಿ ಸ್ಕ್ಯಾನಿಂಗನ್ನು ಮಾಡುವಂಥದ್ದು. ನಮಗೆಲ್ಲ ಗೊತ್ತಿರೋ ಹಾಗೇನೆ ಅಂಟಾರ್ಟಿಕಾ ಏನು ಫುಲ್ ಸದರ್ನ್ ಪೋಲಲ್ಲಿ ಇರುವಂಥ ಕಾರಣ ಏನಾಗುತ್ತೆ, ಯಾವಾಗಲೂ ಹಿಮದಿಂದ ಸುತ್ತುವರೆದಿರುತ್ತೆ. ಆ್ಯಂಡ್ ಅಲ್ಲಿ ಹೋದಾಗ ಅಲ್ಲಿ ಇರುವಾಗ ಏನಾಗುತ್ತೆ ಅಂತಂದರೆ ಇಂತಿಷ್ಟು ಜನ ಮಾತ್ರ ಇರೋದಕ್ಕಾಗೋದು. ಅಂದರೆ ಒಂದೇನಾಗುತ್ತೆ ಅಂದರೆ ನಂಬರ್ ಆಫ್ ಪೀಪಲ್ ಏನಾಗುತ್ತೆ ಅಲ್ಲಿ ಕಡಿಮೆ ಆಗ್ತಾರೆ. ಸೊ ಹಾಗಾಗಿ ಏನಾಗುತ್ತೆ ಅಲ್ಲಿ ಯಾವಾಗಲೂ ವೈದ್ಯರು ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅಂದರೆ ಡಾಕ್ಟರ್ ಸರ್ವಿಸಸ್ ಯಾವಾಗಲೂ ಇರುತ್ತೆ ಅಂತ. ಏನಾಗುತ್ತೆ ಅಂದರೆ ಈ ಒಂದು ಅಂಟಾರ್ಟಿಕಾ ಎಕ್ಸ್ಪೆಡಿಷನ್ಗೆ ಯಾರು ಹೋಗ್ತಾರಲ್ಲೋ ಅವ್ರನ್ನೇ ಯೂಶಲ್ ಆಗಿ ಟ್ರೈನ್ ಮಾಡಿರ್ತಾರೆ. ಅವ್ರಿಗೆ ಬೇಕಾಗಿರುವಂಥ ಎಮರ್ಜೆನ್ಸಿ ಕಿಟ್ಗಳ ಅವಶ್ಯಕತೆ ಏನಿರುತ್ತೆ
ಅದನ್ನು ಮಾತ್ರ ಕಳಿಸಿರ್ತಾರೆ. ಬಟ್ ಆ್ಯಕ್ಚುಲಾಗಿ ಡಾಕ್ಟರ್ ಸರ್ವಿಸಸನ್ನು ಅಲ್ಲಿ ಕೊಡೋದಕ್ಕಾಗಲ್ಲ ಅಂಥ ಟೈಮಲ್ಲಿ. ಅಂದರೆ ಈಗ ಏನಾದರೂ ಆಚೆ ಹಿಮದಲ್ಲಿ ಹೋಗಿ ಏನಾದ್ರು ಪ್ರಾಬ್ಲಮ್ ಆಯಿತು, ಅವ್ರಿಗೆ ಸ್ಕ್ಯಾನಿಂಗ್ನ ಅವಶ್ಯಕತೆ ಇದೆ ಅಂತಾರೆ, ಮತ್ತೆ ಅವರು ವಾಪಸ್ ಯಾವ್ದಾದ್ರು ಒಂದು ದೇಶಕ್ಕೆ ಬರೋವರೆಗೂ ಆ ಒಂದು ಟೈಮ್ ಡಿಲೇ ಆಗ್ತಾ ಇರುತ್ತೆ. ಇದರಿಂದ ಸುಮಾರು ಜನ ಸಾವನ್ನ ಕೂಡ ಅಪ್ಪಿದ್ದಾರೆ. ಸೊ ಅದನ್ನ ತಡೆಯೋದಕ್ಕೆ ಏನು ಮಾಡಿದ್ದಾರೆ ಅಂತಂದರೆ ಏಮ್ಸ್, ದೆಹಲಿಯ ಏಮ್ಸ್ ಏನಿದೆ ಅದರ ಜೊತೆ IIT ಇವೆರಡೂ ಸೇರಿ ಈ ಒಂದು ಟೆಲಿರೊಬಾಟಿಕ್ ಅಲ್ಟ್ರಾಸೌಂಡ್ ಸ್ಕ್ಯಾನರನ್ನು ಏನಂತೀವಿ ಡಿಸ್ಕವರ್ ಮಾಡಿರೋದು ಅಂತ, ಅಥವಾ ದೆನ್ ಇದನ್ನು ಡೆವಲಪ್ ಮಾಡಿದ್ದಾರೆ ಅಂತ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಆ್ಯಕ್ಚುಲಾಗಿ ಈ ಒಂದು ಸ್ಕ್ಯಾನರ್ನ ಕಂಟ್ರೋಲ್ ಏನಿರುತ್ತೆ ಅದು ಡೆಲ್ಲಿಯಲ್ಲಿದೆ, ಡೆಲ್ಲಿಯಿಂದ ಕಂಟ್ರೋಲ್ ಮಾಡ್ತಾರೆ. ಬಟ್ ಆ ರೊಬೋಟಿಕ್ ಆರ್ಮ್ ಏನಿದೆ ಅಲ್ವಾ, ರೊಬೋಟಿಕ್ ಆರ್ಮ್ ಇರೋದು ಅಂಟಾರ್ಟಿಕಾಲಿ. ಸೊ ಏನಾಗುತ್ತೆ ಅಂತಂದರೆ ಈ ಒಂದು ಡೆಲ್ಲಿಯಲ್ಲಿ ಆ ಸ್ಟಿಕ್ಸ್ಗಳು ಏನಿದೆ ಅದನ್ನು ಕನೆಕ್ಟ್ ಮಾಡಿರ್ತಾರೆ ಈ ರೊಬೋಟಿಕ್ ಆರ್ಮ್ಗೆ, ಅದನ್ನು ಅಲ್ಲಾಡ್ಸಿದ್ರೆ ಅಲ್ಲಿ ಅಂಟಾರ್ಟಿಕಾಲಿ ಆ ಆರ್ಮು ಹಾಗೆ ಕೆಲಸ ಮಾಡುತ್ತೆ. ಸೊ ಅದೇ ರೀತಿಯಾಗಿ ಅಂದರೆ ರೊಬೋಟಿಕ್ ಆರ್ಮ್ ಆಗಿರುವಂಥ ಕಾರಣ ಅದಕ್ಕೆ ಬೇರೆ ಮಿಷಿನ್ ಬೇಕಾಗಿಲ್ಲ, ಕೇವಲ ಈ ರೊಬೋಟಿಕ್ ಕೈಗಳು ಏನಿರುತ್ತೆ ಇದೇ ಸಾಕಾಗಿರುತ್ತೆ. ಆ ಕೈಯಿಂದನೇ ಎಂಟೈರ್ ಸ್ಕ್ಯಾನಿಂಗನ್ನು ಮಾಡ್ಕೋಬೋದು ಅಂತ. ಈಗಾಗಲೇ ಹೊಟ್ಟೆ ಅಲ್ಟ್ರಾಸೌಂಡ್ ಇರ್ಬೋದು, ಹೃದಯದ ಅಲ್ಟ್ರಾಸೌಂಡು, ಡಾಪ್ಲರು, ಕುತ್ತಿಗೆ, ಈ ರೀತಿಯಾಗಿ ಈ ಒಂದು ರೊಬೋಟಿಕ್ ಆರ್ಮನ್ನು ಬಳಸಿ ಮಾಡಿರುವಂಥದ್ದು, ಅಂದರೆ ಸ್ಕ್ಯಾನನ್ನು ಈಗಾಗಲೇ ಮಾಡಿದರೆ ಅದು ಯಶಸ್ವಿ ಕೂಡ ಆಗಿದೆ. ಸೊ ಇದು ನಮಗೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಒಂದು ತಂತ್ರಜ್ಞಾನ ವಿಜ್ಞಾನ ಕ್ಷೇತ್ರದಲ್ಲಿ ಭಾರತ ಮಾಡ್ತಾ ಇರುವಂಥ ಒಂದು ಸಾಧನೆಯಲ್ಲಿ ಗೊತ್ತಾಗುತ್ತೆ. ಅಂದರೆ ಭಾರತದ ಒಂದು ಏಳ್ಗೆಯನ್ನು, ಭಾರತದ ಒಂದು ಡೆವಲಪ್ಮೆಂಟನ್ನು ನಾವು ಇಲ್ಲಿ ನೋಡ್ಬೋದಾಗುತ್ತೆ. ಒಂದು ಎರಡನೇದಾಗಿ ಈ ಒಂದು ರಿಸರ್ಚರ್ಗಳು ಏನಿರ್ತಾರೆ ಅಂಟಾರ್ಟಿಕಾದಲ್ಲಿ ರಿಸರ್ಚ್ ಮಾಡ್ತಾ ಇರುವಂಥ ರಿಸರ್ಚರ್ಗಳಿಗೆ ಬೇಕಾಗಿರುವಂಥ ಒಂದು ಮೆಡಿಕಲ್ ಸಪೋರ್ಟ್ ಏನಿದೆ ಆ ಮೆಡಿಕಲ್ ಸಪೋರ್ಟನ್ನು ಇಲ್ಲಿ ನೀಡಲಾಗಿದೆ ಅನ್ನುವಂಥದ್ದು. ಸೊ ಆ ಒಂದು ದೃಷ್ಟಿಯಿಂದ ನಮಗೆ ಈ ಆರ್ಟಿಕಲ್ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಏನು ಅಂತಂದರೆ ಈ ಒಂದು ಏನು ರೊಬೋಟಿಕ್ ಆರ್ಮನ್ನು ಡೆವಲಪ್ ಮಾಡಿದಾರಲ್ವಾ, ಈ ಒಂದು ಡೆವಲಪ್ ಮಾಡಿರುವಂಥ ಒಂದು ಟೀಮ್ ಏನಿದೆ ಆ ಟೀಮಲ್ಲಿ ಕರ್ನಾಟಕದ ಚಂದ್ರಶೇಖರ್ ಅನ್ನುವಂಥವರು, ಪ್ರೊಫೆಸರ್ ಚಂದ್ರಶೇಖರ್ ಅವರು ಏನಿದ್ದಾರೆ ಅವರು ಆ ಒಂದು ಟೀಮ್ನ ಭಾಗ ಆಗಿದ್ದಾರೆ. ಅದು ಕೂಡ ಕರ್ನಾಟಕಕ್ಕೆ ಹೆಮ್ಮೆ. ಸೊ ಆ ಒಂದು ದೃಷ್ಟಿಯಿಂದ ನಮಗೆ ಈ ಒಂದು ಆರ್ಟಿಕಲ್ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.